ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮಾರುತಿ ಸರ್. ಇವತ್ತಿನ ದಿವಸ ನಾವು ಈ ಸಮಕಾಲೀನ ಲೆಕ್ಕ ಪರಿಶೋಧನಾ ಶಾಸ್ತ್ರವನ್ನು ಡಿಸ್ಕಸ್ ಮಾಡುವಂಥ ಸಮಯ. ಇಂದಿನ ತರಗತಿಗಳಲ್ಲಿ ನಾವು ಕಂಪನಿಯ ಲೆಕ್ಕ ಪರಿಶೋಧಕನ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದು ಸಮಕಾಲೀನ ಲೆಕ್ಕ ಪರಿಶೋಧನಾ ಶಾಸ್ತ್ರ 6ನೇ ಸೆಮಿಸ್ಟರ್ನಲ್ಲಿ BCom. ಸೊ ಅದೇ ಕಾನ್ಸೆಪ್ಟ್, ಅದೇ ಒಂದು ಪಾಠವನ್ನು ಇವತ್ತು ಮುಂದುವರ್ಸ್ಕೊಂಡು ಹೋಗೋಣ. ಇಂದಿನ ತರಗತಿಯಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಅಂತ ಒಂದು ಸಲ ರೀಕಾಲ್ ಮಾಡ್ತೀನಿ. ಸೊ ರೀಕಾಲ್ ಮಾಡೋದ್ರ ಜೊತೆಗೆ ಅದನ್ನು ಮುಂದಿನ ಪಾರ್ಟ್ ಓದಿರ್ತಕ್ಕಂಥ ಪಾಠನ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಲೆಕ್ಕ ಪರಿಶೋಧಕ ಅಂದರೆ ಏನು, ಅವನ ನೇಮಕ ಹೇಗೆ ಇರ್ತದೆ, ಸಂಭಾವನೆ ಏನು ಕೊಡ್ತದೆ, ಅರ್ಹತೆಗಳು ಏನು, ಅನರ್ಹತೆಗಳೇನು, ವಜಾಗೊಳಿಸುವಿಕೆ ಅಂದರೆ ಏನು, ಲೆಕ್ಕ ಪರಿಶೋಧಕನ ಸ್ಥಾನ ಏನಿದೆ, ಸ್ಟೇಟಸ್ ಅಂತ ಹೇಳ್ತೀವಿ, ಹಕ್ಕುಗಳೇನಿದೆ, ಮತ್ತು ಅರ್ಹತೆ ಕರ್ತವ್ಯಗಳೇನಿದೆ, ಆಮೇಲೆ ಇಷ್ಟರ ಬಗ್ಗೆ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ವರ್ ಡಿಸ್ಕಸ್ಡ್ ಅಬೌಟ್ ಕಂಪನಿ ಆಡಿಟರ್. ಇನ್ ಕಂಪನಿ ಆಡಿಟರ್ ವಿ ವರ್ ಲರ್ನ್ಡ್ meaning of company auditor, qualification of company auditor, remuneration of company auditor, qualification and disqualification of company auditor, then status of company auditor, rights and duties of company auditor. We were discussed in the previous class, before lockdown. Okay, let us discuss what do you mean by what are the liabilities of company auditor. We will discuss today what are the liabilities have to be discharged by company auditor during his presence in the company. Okay, ಇವತ್ತಿನ ದಿವಸದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ, ಇಂದಿನ ತರಗತಿಯಲ್ಲಿ ಎಷ್ಟು ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ದಿನದಲ್ಲಿ ನಾವು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳು ಏನಿದೆ, ಅದನ್ನು ಅವನು ಹೇಗೆ ಜವಾಬ್ದಾರಿತವಾಗಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ನಿನ್ನೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಕೆಲವೊಂದು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳ ಬಗ್ಗೆ ಕೆಲವೊಂದು ಫೋಟೋಸ್ ಹೊಡೆದು ಹಾಕಿದ್ದೆ. ಅದರದ್ದು ನಾನು ನಿಮಗೆ ಈಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇ ಥರ ಇಂಗ್ಲೀಷ್ ಮೀಡಿಯಮ್ನವರಿಗೆ ಕೂಡ ನಾನು ಹಾಕಿದ್ದೆ, ಅದು ಕೂಡ ಇದೆ. ನೀವು ನೋಡಿಕೊಂಡ್ರೆ ಪಾಯಿಂಟ್ಸ್ ಇದೆ, ಅದೇ ಪಾಯಿಂಟ್ಸನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಸಾಮಾನ್ಯವಾಗಿ ಈ ಕಂಪನಿ ಆಡಿಟರ್ ಅಂದರೆ ಏನೆಲ್ಲ ಕರ್ತವ್ಯಗಳನ್ನು ಮಾಡಬೇಕು, ಏನೆಲ್ಲ ಏನೆಲ್ಲ ಹಕ್ಕುಗಳಿದೆ ಕಂಪನಿ ಲೆಕ್ಕ ಪರಿಶೋಧಕನಾಗಿ ನೇಮಕಗೊಂಡಾದ ಮೇಲೆ ಕಂಪ್ನಿ ಒಳಗಡೆ, ಮತ್ತು ಕಂಪನಿಯ ಲೆಕ್ಕ ಪರಿಶೋಧನೆಗೆ ಅರ್ಹತೆಗಳೇನಿರಬೇಕು, ಅನರ್ಹತೆಗಳೇನಿರಬೇಕು ಅನ್ನೋದು ಡಿಸ್ಕಸ್ ಮಾಡ್ತೀವಿ. ಇವತ್ತು ಅವನ ಹೊಣೆಗಾರಿಕೆಗಳನ್ನು ಏನು ಮಾಡಿ ನಾವು ಈಗ ಲಯಬಿಲಿಟೀಸ್ ಅಂತ ಹೇಳಿದ ಕೂಡಲೇ ನಾವು ಕಾಮರ್ಸರ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಲಯಬಿಲಿಟೀಸ್ ಅಂದರೆ ಸಾಮಾನ್ಯ ತಿಳಿಯಲ್ಲಿ ಏನು ಬರ್ತದೆ. ಸೊ ಲಯಬಿಲಿಟೀಸ್ ಆರ್ ದ ಕ್ಲೇಮ್ಸ್ ವಿಚ್ ಆರ್ ರೀಪೇಬಲ್ ಆರ್ ORR. The liabilities are the debts which are repayable after a certain period of time ಅಂತ ನಾವು ಅಂದ್ಕೊಳ್ತೀವಿ. ಇದು ಅಕೌಂಟಿಂಗ್ ಟರ್ಮ್ ಆಯಿತು. ಸೊ ಇದನ್ನೇ ವರ್ಡನ್ನು ನಾವು ಈ ಆಡಿಟಿಂಗ್ಗೆ ಅಂದರೆ ಡ್ರ್ಯಾಗ್ ಮಾಡಿ ನೋಡಿದಾಗ ಅಥವಾ ರಿಲೇಟಿಂಗ್ ಆಗಿ ಇಲ್ಲಿ ವರ್ಡ್ ಇಲ್ಲಿಗೆ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿಗೆ ಇಲ್ಲೇನಾದರೂ ಇದೆನಾ ವರ್ಡ್ಸ್ಗೆ ಮೀನಿಂಗು ಅಂದರೆ ಲಯಬಿಲಿಟೀಸ್ ಅಂದರೆ ಏನು? ದ ಲಯಬಿಲಿಟೀಸ್ ಮೀನ್ಸ್ which are the functions or which are the primary objectives has to be discharged by the company auditor during his working time or presence in the company. He has to discharge which are the functions, which are the liabilities he has, liabilities he has to be discharged according some laws. LAWS means company laws. ಕಂಪನಿ ಲೆಕ್ಕ ಪರಿಶೋಧಕನ ಅಂದ ಕೂಡಲೇ ಕಂಪನಿ ಲೆಕ್ಕ ಪರಿಶೋಧನೆ ಹೊಣೆಗಾರಿಕೆಗಳು ಅಂದರೆ ನಾವು ಅಕೌಂಟಿಂಗ್ನಲ್ಲಿ ಡಿಫ್ರೆಂಟ್ ಮೀನಿಂಗನ್ನು ಹೇಳ್ತೀವಿ. ಕಂಪನಿಲಿ ಅಂದರೆ ಅಕೌಂಟಿಂಗ್ ಟರ್ಮ್ಸ್ ಪ್ರಕಾರ ಲಯಬಿಲಿಟೀಸ್ ಅಂದರೆ ಹೊಣೆಗಾರಿಕೆಗಳು, ಇವನ್ನ 1 ವರ್ಷದ ಒಳಗಾಗಿ ಮರುಪಾವತಿ ಮಾಡಬೇಕು ಅಥವಾ ಇನ್ನು ಸಾಲಗಳು ಅಂತ ಹೇಳ್ತೀವಿ. ಈ ಸಾಲಗಳನ್ನು 1 ವರ್ಷದ ಒಳಗಾಗಿ ಅಥವಾ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿ ಒಳಗೆ ಮರುಪಾವತಿ ಮಾಡಬೇಕು. ಇದನ್ನು ನಾವು ಲಯಬಿಲಿಟೀಸ್ ಅಂತ ಅಂದರೆ ಹೊಣೆಗಾರಿಕೆಗಳು ಅಂತ ಹೇಳ್ತೀವಿ. ಅಂದರೆ ಇದು ನಮ್ಮ ಅಕೌಂಟಿಂಗ್ ಟರ್ಮ್ ಆಯಿತು. ಸೊ ದ ಸೇಮ್ ಥಿಂಗ್ ಇಲ್ಲಿ ಲಯಬಿಲಿಟೀಸ್ ಅಂದರೆ
ಕಂಪನಿ ಲೆಕ್ಕ ಪರಿಶೋಧಕನು ನೇಮಕಗೊಂಡಾದ ಮೇಲೆ ಅವನ ಕೆಲವೊಂದು ಹೊಣೆಗಾರಿಕೆಗಳಂತೆ ಇರ್ತದೆ, ಅವನ ಭಾರ ಅವನು ನಿಭಾಯಿಸಬೇಕು. ಅಂದರೆ ಲಯಬಿಲಿಟೀಸ್ ಮೀನ್ಸ್ ಹಿಯರ್ he has to manage some tasks according to the laws or any prescribed rules and regulations made by company or company directors while conducting AGM, annual general meetings, or before appointing and after appointing of company auditor. Okay, ಈ ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳಲ್ಲಿ ಮೊದಲನೇದು ನಾವು ಡಿಸ್ಕಸ್ ಮಾಡೋದಾದರೆ, ಹೊಣೆಗಾರಿಕೆಗಳನ್ನು ಮೊಟಕುಗೊಳಿಸುವಂತಿಲ್ಲ. ಲೆಕ್ಕ ಪರಿಶೋಧನಾ ಹೊಣೆಗಳನ್ನು ಕೆಳಗಿನಂತೆ ವಿವರಿಸಲಾಗಿದೆ. ಅಂದರೆ ಅವನು ಕಂಪಲ್ಸರಿಯಾಗಿ ತನಗೆ ಏನು ಹೊಣೆಗಾರಿಕೆಗಳು ಬಂದಿದೆ ಅದನ್ನು ನಿಭಾಯಿಸಲೇಬೇಕು. ಎಕ್ಸಾಂಪಲ್ ನಾನು ನಿಮ್ಮ ಫ್ಯಾಕಲ್ಟಿ ಇದ್ದೀನಿ, ನನ್ನ ಹೊಣೆಗಾರಿಕೆ ಏನು, ನನ್ನ ಜವಾಬ್ದಾರಿ ಸೊ ಲಯಬಿಲಿಟೀಸ್ ಏನು, ನನಗೆ ಇನ್ ಟೈಮ್ನಲ್ಲಿ ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕು. ನಾಟ್ ಫಿನಿಶ್, ಕಂಪ್ಲೀಟ್ ಮಾಡಬೇಕು. ಜೊತೆಗೆ ಸಾಧ್ಯ ಆದಷ್ಟು ಕೆಲವೊಂದು ಅಸೈನ್ಮೆಂಟನ್ನು ಕೊಟ್ಟು ಕೆಲವೊಂದು ಸೆಮಿನಾರನ್ನು ಮಾಡಿಸ್ಬೇಕು. ಕಾಮನ್ ನಮಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಹೊಣೆಗಾರಿಕೆಗಳು. ಹಾಗೆ ನಿಮ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಆಗಬೇಕು. ಆಮೇಲೆ ಜೊತೆಗೆ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡಬೇಕು, ನಿಮ್ಮ ಕಡೆಯಿಂದ ರಿಸಲ್ಟ್ಸನ್ನು ತಕ್ಕೋಬೇಕು. ಔಟ್ಕಮ್ ಅಂತ ಹೇಳ್ತೀವಿ, ಲರ್ನಿಂಗ್ ಔಟ್ಕಮ್ಸ್, ಇದನ್ನೆಲ್ಲ ಮಾಡಬೇಕು. ಇದು ನಮ್ಮ ಒಂದು ಜವಾಬ್ದಾರಿ ಇರ್ತದೆ ಕಾಲೇಜಲ್ಲಿ, ನಿಮ್ಮ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಸೇಮ್ ಇಲ್ಲಿ ಕೂಡ ಕಂಪನಿ ಲೆಕ್ಕ ಪರಿಶೋಧನೆ ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಮೊದಲನೇದು, ಖಾಸಗಿ ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಏನು. ಎರಡನೇದು, ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಕಂಪನಿಯಲ್ಲಿದ್ದಾಗ, ಅಂದರೆ ಪಬ್ಲಿಕ್ ಕಂಪನಿ ಅಂತ ಅಂದ್ಕೊಳ್ಳೋದು, ಅಂದರೆ ಸಾರ್ವಜನಿಕ ಕಂಪನಿಯಲ್ಲಿ. ಎರಡನೇದಾಯಿತು. ಮೂರನೇದು, ಗೌರವ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಏನಿರ್ತದೆ, ಅಂದರೆ ರೆಸ್ಪೆಕ್ಟಬಲ್ ಪರ್ಸನ್ ಆಗಿ ಗೌರವ ಉಳಿಸ್ಕೋಬೇಕಾದ್ರೆ ಅವನ ಕರ್ತವ್ಯಗಳೇನು ಮಾಡಬೇಕು. ನಾಲ್ಕನೇದು, ಸಂಯುಕ್ತ ಕಾಂಬಿನೇಷನ್ ಅಂತ ಹೇಳ್ತೀವಿ, ಸಂಯುಕ್ತ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ. ಐದನೇದು, ಸ್ಥಳೀಯ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ. ಮೂರನೇ, ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಲೆಕ್ಕ ಪರಿಶೋಧನೆ ಹೊಣೆಗಾರಿಕೆ. ಎಷ್ಟು ಹೇಳಿದೆ ನಾನು? 6 ಪಾಯಿಂಟ್ಸ್ ಹೇಳಿದೆ. ಮೊದಲನೇದು, ಖಾಸಗಿ ಸಂಸ್ಥೆ ಲೆಕ್ಕ ಪರಿಶೋಧನೆ ಹೊಣೆಗಾರಿಕೆ. ಎರಡನೇದು, ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ. ಮೂರನೇದು, ಗೌರವ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ. ಆಮೇಲೆ ಸಂಯುಕ್ತ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ, ಸ್ಥಳೀಯ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ. ಮೂರನೇ, ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಕಂಪನಿ ಲೆಕ್ಕ ಪರಿಶೋಧನೆ ಹೊಣೆಗಾರಿಕೆ ಏನು. ವಾಟ್ ಆರ್ ದ ಲಯಬಿಲಿಟೀಸ್ ಆಫ್ ಎ ಕಂಪನಿ ಆಡಿಟರ್? ಫಸ್ಟ್ ಒನ್, legal position of an auditor. First we have to know what is the legal position of auditor. The liability of an auditor when he appointed as a private concern, the same. The liabilities under private companies. Second one, the liabilities of an auditor under Companies Act. ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು. ಈ ಕಂಪನೀಸ್ ಆ್ಯಕ್ಟಲ್ಲಿ ಮತ್ತೆ ಕೆಲವೊಂದು ಪಾಯಿಂಟ್ಸ್ ಇದೆ. ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸಿ ಅಂಡರ್ ದ ಕಂಪನಿ, ಅಂಡರ್ ದ ಲಾ ಆಫ್ ಏಜೆನ್ಸಿ. ಥರ್ಡ್ ಒನ್, ಅಂದರೆ ಇಲ್ಲೇ ಈ ಕಂಪನೀಸ್ ಆ್ಯಕ್ಟಲ್ಲಿ ಮತ್ತೆ ಕೆಲವೊಂದು 2 ಪಾಯಿಂಟ್ ಹೇಳಿದೆ ನಾನು. ಯಾವುದು? ಮೊದಲನೇದು ಇನ್ನೊಂದ್ಸರಿ ಹೇಳ್ತೀನಿ, ನನ್ನ ಪಾಯಿಂಟ್ಸ್ ಬೇಕಾದ್ರೆ ನೋಟ್ ಮಾಡ್ಕೊಳ್ರಿ. The liabilities of an auditor from the legal point of view may be discussed under 2 heads. First one, what is happened by a private concern, then when is appointed by a joint stock company under the Companies Act 2013 or 1956. ಮತ್ತು ಇದ್ರ ಜೊತೆಗೆ ಈ ಲಯಬಿಲಿಟಿ ಆಫ್ ಕಂಪನಿ ಆಡಿಟರ್ ಕಂಪನೀಸ್ ಆ್ಯಕ್ಟ್ ಕೆಳಗಡೆ ವರ್ಕ್ ಮಾಡೋದಾದರೆ, ಅಂದರೆ ಪ್ರೈವೇಟ್ ಕನ್ಸರ್ನ್ ಆದಮೇಲೆ ಲಯಬಿಲಿಟಿ ಆಫ್ ಅನ್ ಆಡಿಟರ್ ವೆನ್ ಈಸ್ ಅಪಾಯಿಂಟೆಡ್ ಎ ಪ್ರೈವೇಟ್ ಕನ್ಸರ್ನ್. ಸೆಕೆಂಡ್ ಪಾಯಿಂಟ್, ದ ಲಯಬಿಲಿಟಿ ಆಫ್ ಅನ್ ಆಡಿಟರ್ ಅಂಡರ್ ಕಂಪನೀಸ್ ಆ್ಯಕ್ಟ್. ಈ ಕಂಪನೀಸ್ ಆ್ಯಕ್ಟ್ ಕೆಳಗಡೆ 2, ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸಿ ಅಂಡರ್ ಲಾ ಆಫ್ ಏಜೆನ್ಸಿ. ಮತ್ತು ಸೆಕೆಂಡ್ ಸಬ್ ಪಾಯಿಂಟ್, ಲಯಬಿಲಿಟಿ ಅಂಡರ್ ಸ್ಟ್ಯಾಚ್ಯೂ ಆರ್ ಮಿಸ್ಫಿಸಿನೆಸ್ ಅಂತ ಬರ್ತದೆ. ಮಿಸ್ಫಿಸಿನೆಸ್ ಅಂದರೆ ಅತಿಕ್ರಮವಾಗಿ ಏನಾದರೂ ಅಥವಾ ತಪ್ಪು ದಾರಿ ಹಿಡಿದರೆ ಅಥವಾ ತಪ್ಪು ಗ್ರಹಿಕೆಯಿಂದ ಏನಾದರೂ ತಪ್ಪು ಮಾಡಿದರೆ, ಇದು ಯಾವುದ್ರ ಕೆಳಗಡೆ? ಲಯಬಿಲಿಟಿ ಆಫ್ ಆನ್ ಆಡಿಟರ್ ಅಂಡರ್ ಕಂಪನೀಸ್ ಆ್ಯಕ್ಟ್. ಓಕೆ, ಇನ್ನು ಈ ಲಯಬಿಲಿಟಿ ಎರಡನೇ ಪಾಯಿಂಟಲ್ಲಿ ಮತ್ತೆ ಸಬ್ ಪಾಯಿಂಟ್ಸ್ 2 ಪಾಯಿಂಟ್ ಹೇಳಿದೆ ನಾನು. ಯಾವುದು? ಒಂದು, ಲಯಬಿಲಿಟಿ ಆಫ್ ನೆಗ್ಲಿಜೆನ್ಸಿ ಅಂಡರ್ ದ ಲಾ ಆಫ್ ಏಜೆನ್ಸಿ. ಸೆಕೆಂಡ್ ಸಬ್ ಪಾಯಿಂಟ್ ಯಾವುದ್ರ ಕೆಳಗಡೆ?
ಸೆಕೆಂಡ್ ಪಾಯಿಂಟ್ನಲ್ಲಿ ಸೆಕೆಂಡ್ ಪಾಯಿಂಟ್, ದ ಲಯಬಿಲಿಟಿ ಅಂಡರ್ ಸ್ಟ್ಯಾಚ್ಯೂ ಆರ್ ಮಿಸ್ ಬಿಸಿನೆಸ್ ಅಂತ ಹೇಳಿದೆ. ಈ ಮಿಸ್ ಬಿಸಿನೆಸ್ನಲ್ಲಿ ಮತ್ತೆ ಎರಡು, ದ ಕಂಪನೀಸ್ ಆಕ್ಟ್ 2013 ಆರ್ 1926 ಮತ್ತು ಇಂಡಿಯನ್ ಪೆನಲ್ ಕೋಡ್, ಭಾರತದ ದಂಡ ಸಂಹಿತೆ ಅಂತ ಹೇಳ್ತೀವಿ ಅದರ ಪ್ರಕಾರ. ಇನ್ನೊಂದು ಕಂಪನಿ ಕಾಯ್ದೆ 1956 ಆಗಿರ್ಬೋದು, 2013 ಪ್ರಕಾರ ಕೆಲವೊಂದು ಹೊಣೆಗಾರಿಕೆಗಳನ್ನು ನಿಭಾಯಿಸಬೇಕಾಗುತ್ತೆ ಕಂಪನಿ ಲೆಕ್ಕ ಪರಿಶೋಧಕನು. ಇದು ಯಾವುದ್ರ ಕೆಳಗಡೆ 2 ಪಾಯಿಂಟ್ಸು? ಇದು ಎರಡನೇ ಪಾಯಿಂಟಲ್ಲಿ, ಮೇನ್ ಎರಡನೇ ಪಾಯಿಂಟ್ನಲ್ಲಿ ಇಂಗ್ಲೀಷ್ ಮೀಡಿಯಂನವರು ಮೇನ್ ಎರಡನೇ ಪಾಯಿಂಟ್ನಲ್ಲಿ 2 ಪಾಯಿಂಟ್ನಲ್ಲಿ ಮತ್ತೆ ಎರಡನೇ ಪಾಯಿಂಟ್ ಏನು ಹೇಳಿದ್ರು ಅದರಲ್ಲಿ ಮತ್ತೆ ಎರಡನೇ ಪಾಯಿಂಟ್ ಮತ್ತೆ ಸಬ್ ಪಾಯಿಂಟ್ಸ್. ಫಸ್ಟ್ ಎ ಬಿ ಮೇನ್ ಪಾಯಿಂಟ್ಸ್, ಬಿ ನಲ್ಲಿ 1 2 ಫಸ್ಟ್ ಒನ್ ಸೆಕೆಂಡ್ ಒನ್, 2 ನಲ್ಲಿ ಮತ್ತೆ ರೋಮನ್ ಅಂಕೆ 1 ರೋಮನ್ ಅಂಕೆ 2. ಮತ್ತು ನಿಮಗೆ ನಾನು ಲಿಂಕ್ ಕೂಡ ಕಳಿಸಿದ್ದೀನಿ, ಬ್ರೈನ್ ಕೋಟ್ ಅಂತೇಳಿ ಒಂದು ಗೂಗಲ್ ಲಿಂಕನ್ನು ಕಳಿಸಿದ್ದೀನಿ ನಿಮ್ಮ ಇದಕ್ಕೆ ವಾಟ್ಸಪ್ ಗ್ರೂಪಿಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ನಾನು ಎಲ್ಲ ಇನ್ನೂ ಎಲಿಬರೇಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ನಿಮಗೆ ಸಿಗ್ತದೆ. ಯು ಕ್ಯಾನ್ ಗೋ ಥ್ರೂ ದಟ್. ಓಕೆ, ದೀಸ್ ಆರ್ ದ ಲಯಬಿಲಿಟೀಸ್ he has to discharge as a company auditor during his presence in the company or after appointing as a company auditor in the company. Okay, let us discuss one by one. ಎಲ್ಲರೂ ಪಾಯಿಂಟ್, ಇದು ನಾನು ಪಾಯಿಂಟ್ಸ್ ಕಳಿಸಿದ್ದೀನಿ, ಕೆಲವರು ನೋಡ್ಕೊಡ್ರಿ. ಅದ್ರ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ಕೆಲವೊಂದು ಕೇಸ್ ಲಾಸ್ ಪ್ರಕಾರ ಎಲ್ಲ ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ಕಲಿತಾ ಹೋದರೆ ಸಾಕು. ಓಕೆ, ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಯಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಹೇಗಿರ್ತದೆ ನಿಮಗೆ ಗೊತ್ತಿದೆ. ಖಾಸಗಿ ಸಂಸ್ಥೆ ಅಂತ ಹೇಳಿದ ಕೂಡಲೇ ಇಟ್ ಮೇ ಬಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆರ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್. ಅಂದರೆ ಖಾಸಗಿ ಸಂಸ್ಥೆಗಳಾದ ದೀಸ್ ಆರ್ ಯು ಪೀಪಲ್ ಲಾಂಟ್ ಇನ್ PUC or PUC while you pursuing PUC. What do you mean by sole trading concern in business study? What do you mean by partnership? You have learnt in these concepts in second PUC. So here the audit is not compulsory for sole trading concern under same partnership form. ಪಾರ್ಟ್ನರ್ಶಿಪ್ ಫರ್ಮ್ಗಾಗಲಿ ಏಕವ್ಯಕ್ತಿ ವ್ಯಾಪಾರ ನಡೆಸಿದ ಸಂಸ್ಥೆಗಾಗಲಿ ಈ ಲೆಕ್ಕ ಪರಿಶೋಧನೆ ಕಡ್ಡಾಯ ಆಗಿರುವುದಿಲ್ಲ, ಹೆಚ್ಚಾಗಿ ಹೇಳಬೇಕಂದ್ರೆ. ಸೊ ಇಲ್ಲಿ ಖಾಸಗಿ ಸಂಸ್ಥೆಗಳಾದ ಏಕವ್ಯಕ್ತಿ ಸಂಸ್ಥೆ ಆಗಿರ್ಬೋದು, ಪಾಲುಗಾರಿಕೆ ಸಂಸ್ಥೆ ಆಗಿರ್ಬೋದು, ಲೆಕ್ಕ ಪರಿಶೋಧಕನಿಂದ ಆಗೋ ಪ್ರಯೋಜನಗಳನ್ನು ಪಡೆಯಲು ಏನು ಹೇಳ್ತೀವಿ, ಸಂಸ್ಥೆಯವರು ತಮ್ಮ ಲೆಕ್ಕ ಪರಿಶೋಧನೆ ಮಾಡಿಸಿಕೊಳ್ಳುತ್ತಾರೆ. ಅಂದರೆ ಲೆಕ್ಕ ಪರಿಶೋಧನೆಯನ್ನು ಸಾಮಾನ್ಯವಾಗಿ ಕಂಪನಿಗಳು ಹೆಚ್ಚಾಗಿ ಮಾಡೋದು ಅಂದರೆ ಏಕವ್ಯಕ್ತಿ ವ್ಯಾಪಾರ ಒಡೆತನ ಸಂಸ್ಥೆಯಲ್ಲಿ ಡ್ರಾಬ್ಯಾಕ್ಸ್ ಇದ್ದರೆ ಪಾರ್ಟ್ನರ್ಶಿಪ್ನಲ್ಲಿ ಡ್ರಾಬ್ಯಾಕ್ಸ್ ಇದ್ದರೆ ಕಂಪನಿಗೆ ಬರ್ತದೆ. ಅಂದರೆ 1 by 1 ಕಂಪನಿನಲ್ಲಿ ಸಾಮಾನ್ಯವಾಗಿ ಏಕವ್ಯಕ್ತಿ ಒಡೆತನ ಸಂಸ್ಥೆಗಳು ಮತ್ತು ಈ ಕಂಪನಿಗಳಿಗೆ ಸಂಬಂಧಿಸಿದ ಅಂದರೆ ಖಾಸಗಿ ಸಂಸ್ಥೆಗಳಂತ ಇಲ್ಲಿ ಒಂದು ಕೋಟ್ ಮಾಡಿದ್ದೀನಿ ನಾನು. ಖಾಸಗಿ ಸಂಸ್ಥೆಗಳಾದ ಏಕವ್ಯಕ್ತಿ ವ್ಯಾಪಾರ ಒಡೆತನ ಸಂಸ್ಥೆ ಆಗಿರ್ಬೋದು ಅಥವಾ ಪಾಲುಗಾರಿಕೆ ಸಂಸ್ಥೆಗೆ ಈ ಕಂಪಲ್ಸರಿಯಾಗಿ ಈ ಲೆಕ್ಕ ಪರಿಶೋಧಕನ ಒಂದು ಲೆಕ್ಕ ಪರಿಶೋಧನೆ ಅವಶ್ಯಕತೆ ಇರುವುದಿಲ್ಲ. ಕಂಪನಿಗೆ ಅಂತ ಬಂದಾಗ ಏನೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಬೋದು, ನಿಮಗೆ ಕ್ವಶನ್ ಬರ್ಬೋದು. ಅದಕ್ಕೆ ನಾನು ಕ್ಲಿಯರ್ ಮಾಡ್ತೇನೆ ಅಂತ, ಏಕವ್ಯಕ್ತಿ ವ್ಯಾಪಾರ ಒಡೆತನ ಸಂಸ್ಥೆ ಹೇಗೆ ಸರ್, ಮತ್ತು ಪಾಲುಗಾರಿಕೆ ಸಂಸ್ಥೆ ಇದ್ದರೆ ಹೇಗೆ, ಇವು ಪ್ರೈವೇಟ್ ಕನ್ಸರ್ನ್ ಆಗಿರ್ಬೋದು, ಗೌರ್ಮೆಂಟೂ ಆಗಿರ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ ನೆಕ್ಸ್ಟ್ ಈಗ ಅದು ಪ್ರಸ್ತುತ ಅಲ್ಲ. ಸೊ ಈಗ ಇಲ್ಲಿ ಖಾಸಗಿ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಲೆಕ್ಕ ಪರಿಶೋಧನೆ ಹೊಣೆಗಾರಿಕೆ ಏನೆಲ್ಲ ಮಾಡಬೇಕಂದ್ರೆ, ಈ ಶುಡ್ ಡಿಸ್ಚಾರ್ಜ್ ದ ಲಯಬಿಲಿಟೀಸ್ ಅಕಾರ್ಡಿಂಗ್ ಟು ದ contracts made by private companies during the academic year or during the ಫೈನಾನ್ಷಿಯಲ್ ಇಯರ್ ಆರ್ ಅಕೌಂಟಿಂಗ್ ಇಯರ್. ಏನೆಲ್ಲ ಒಪ್ಪಂದಗಳನ್ನ ಮಾಡಿಕೊಂಡಿದ್ರೆ ಆ ಒಪ್ಪಂದಗಳ ಅನುಗುಣವಾಗಿ ಅವನು ಕಾರ್ಯನಿರ್ವಹಿಸಬೇಕಾಗುತ್ತೆ. ಈ ಒಪ್ಪಂದಗಳು ಅಂತ ಹೇಳಿ ಕಲ್ತಿದ್ರಿ, ಬಿಸ್ನೆಸ್ ಲಾನಲ್ಲಿ ಕಲ್ತಿದ್ದೀರಿ. ಬಿಸ್ನೆಸ್ ಲಾನಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಂತ ಲರ್ನ್ ಮಾಡಿದ್ದೀರಿ. ಅಲ್ಲಿ ಕಾಂಟ್ರಾಕ್ಟ್ ಅಂತ ಬಂದಾಗ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು, ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಗೊತ್ತಿರುತ್ತೆ. ಅದೇ ಥರ ಇಲ್ಲಿ ಕೆಲವೊಂದು ಕಾಂಟ್ರಾಕ್ಟ್ ಪ್ರಕಾರ ಖಾಸಗಿ ಕಂಪನಿ ಏನೆಲ್ಲ ಕಾಂಟ್ರಾಕ್ಟನ್ನು ಮಾಡಿಕೊಂಡಿರ್ತದೆ, ಆ ಕಾಂಟ್ರಾಕ್ಟ್ಗಳಿಗೆ ಸಂಬಂಧಪಟ್ಟಂಗೆ ವ್ಯಾಪ್ತಿ, ಉದ್ದೇಶ ಏನಿದೆ ಆ ಕಾಂಟ್ರಾಕ್ಟಿಂದು ಅದನ್ನೆಲ್ಲ ಸ್ವ ಇಚ್ಛೆ ಅಂದರೆ ಖಾಸಗಿ ಕಂಪನಿಯಲ್ಲಿ ಏನು ಇನ್ಸ್ಟ್ರಕ್ಟ್ ಮಾಡ್ತಾರೆ ಅದನ್ನು ಅಚ್ಚುಕಟ್ಟಾಗಿ ಈ ಕಂಪನಿ ಲೆಕ್ಕ ಪರಿಶೋಧಕನು ಕೆಲಸ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವನು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ, ಅಂದರೆ ಲೆಕ್ಕ ಪರಿಶೋಧಕನು ಅವನು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ, ಕಂಪನಿ ಲೆಕ್ಕ ಪರಿಶೋಧಕನನ್ನು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಈ ಪಬ್ಲಿಕ್ ಕಂಪನಿಯವರು ಕೆಲವೊಂದು ರೂಲ್ಸ್
ಅಂದರೆ ಅಗ್ರಿಮೆಂಟನ್ನು ಮಾಡಿಕೊಂಡು ಅವನ ನೇಮಕ ಮಾಡಿಕೊಂಡಿದ್ರೆ ಕೆಲವೊಂದು ನಿಯಮಗಳನ್ನು ಅನ್ವಯ ಅವನು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ, ಕೆಲವೊಂದು ಜವಾಬ್ದಾರಿಗಳನ್ನು ನಡೆಸ್ಕೊಂಡು ಹೋಗಬೇಕಾಗಿರುತ್ತೆ. ಆ ಜವಾಬ್ದಾರಿಗಳನ್ನು ಅವನೇನಾದರೂ ಬ್ರೇಕ್ ಮಾಡಿದ್ರೆ, ರೂಲ್ಡ್ ಅಂದರೆ ಅದನ್ನು ಮುರಿದ್ರೆ ಅವನು ಶಿಕ್ಷೆಗೆ ಅಂದರೆ ಅವನು ಪೆನಾಲ್ಟಿಗೆ ಗುರಿ ಆಗ್ತಾನೆ. ಪೆನಾಲ್ಟಿ ಅಂತ ಏನು ಹೇಳಿದ್ರೆ, ಇಫ್ ಹಿ ಇಗ್ನೋರ್ಸ್ ಆರ್ ವಯೋಲೇಷನ್ ಆಫ್ ದ ಕಾಂಟ್ರಾಕ್ಟ್ ಆರ್ ಎನಿ ಲೀಗಲ್ ಲಾಸ್ ಅನ್ನು ಅಂದರೆ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲೀಗಲ್ ಲಾಸ್, ಇಫ್ ಹಿ ವಯೋಲೇಟ್ಸ್ ಎನಿ ಲಾಸ್ ಆರ್ ಎನಿ ಅಗ್ರಿಮೆಂಟ್ಸ್ ಮೇಡ್ ಬೈ ಕಂಪನಿ ಅಂಡ್ ವಿತ್ ಆರ್ ಬಿಟ್ವೀನ್ ಹಿಮ್ ಆ್ಯಂಡ್ ಕಂಪನಿ, ಅವನ ಮಧ್ಯೆ ಮತ್ತು ಕಂಪನಿ ಮಧ್ಯೆ ಏನಾದರೂ ಕಾಂಟ್ರಾಕ್ಟ್ ಆಗಿದ್ದರೆ ಅವ್ರದ್ದು ಆ ಒಂದು ಕಾಂಟ್ರಾಕ್ಟಿಗೆ ಅನುಗುಣವಾಗಿ ಅವನೇನಾದರೂ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಶಿಕ್ಷೆಗೆ ಗುರಿಯಾಗ್ತಾನೆ. ಅಥವಾ ಲೆಕ್ಕ ಪರಿಶೋಧಕನ ಗುರಿ ಆಗಬೇಕಾದ್ರೆ ಲೆಕ್ಕ ಪರಿಶೋಧಕನ ಏನು ಮಾಡಬೇಕು, ತನ್ನ ಒಪ್ಪಂದ ಭಂಗಗೊಳಿಸಲಾರ್ದಂಗೆ ಎಲ್ಲ ಕಾರ್ಯವನ್ನು ನಿರ್ವಹಿಸಬೇಕು. ಇನ್ ಕೇಸ್ ಭಂಗಗೊಳಿಸಿದರೆ ಅಥವಾ ಕೆಲವೊಂದು ಉಲ್ಲಂಘನೆ ಮಾಡಿದರೆ ಅವನು ಏನು ಕಟ್ಟಬೇಕಂತ ಹೇಳಿದ್ರೆ ನಾನು ಪೆನಾಲ್ಟಿ. ಹಿ ಹ್ಯಾಸ್ ಟು ಪೇ ಪೆನಾಲ್ಟಿ ಇಫ್ ಹಿ ವಯೋಲೇಟ್ಸ್ ಎನಿ ರೂಲ್ಸ್ ಆಫ್ ದ ಪ್ರೈವೇಟ್ ಕಂಪನಿ ಆರ್ ಇಫ್ ಹಿ ಬ್ರೇಕ್ಸ್ ಎನಿ ಅಗ್ರಿಮೆಂಟ್ ಆಫ್ ದ ಪ್ರೈವೇಟ್ ಕಂಪನಿ, ಹಿ ಹ್ಯಾಸ್ ಟು ಪೇ ಸಮ್ ಪೆನಾಲ್ಟೀಸ್ ಟು ದ ಪ್ರೈವೇಟ್ ಕಂಪನಿ. ಇದು ಮತ್ತು ಇದರಿಂದ ಸಂಸ್ಥೆಗೆ ಹಾನಿ ಉಂಟಾಗಬಾರದು. ಮತ್ತು ಇನ್ ಕೇಸ್ ಅವನೇನಾದರೂ ಇವನ ನೆಗ್ಲಿಜೆನ್ಸಿಯಿಂದ ಅಥವಾ ಇವನ ಒಂದು ಇಫ್ ಹಿ ಫೇಲ್ಸ್ ಟು ಡಿಸ್ಚಾರ್ಜ್ ಹಿಸ್ ಲಯಬಿಲಿಟೀಸ್, if company facing any losses, he has to pay the loss or he has to incur the loss to the company without fail, because he basically while he was appointing as a company auditor, he was signed according to the private company rules. Due to that, he has to pay some loss because his negligence the company incurred loss. Due to that, he has to incur loss while the company incurred loss due to company auditor negligence or company auditor misfeasance, or if he violates company agreement rules or regulations, etc. This is the one of the liability of ಕಂಪನಿ ಆಡಿಟರ್. ಇದು ಕೂಡ ಕಂಪನಿಯ ಖಾಸಗಿ ಕಂಪನಿ ಲೆಕ್ಕ ಪರಿಶೋಧಕನ ಒಂದು ಹೊಣೆಗಾರಿಕೆಯಲ್ಲಿ ಬಂತು. ಎರಡನೇದು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಯಲ್ಲಿ ಅಂದರೆ ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳನ್ನು ಖಾಸಗಿ ಕಂಪನಿಗೆ ಕಾನೂನಿನ ಪ್ರಕಾರ ನೇಮಕಗೊಂಡಿದ್ದರೆ, ಎರಡನೇದು ಏನು ಹೇಳಿದ ಪಾಯಿಂಟನ್ನು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳು. ಮೊದಲನೇದೇನು, ಖಾಸಗಿ ಕಂಪನಿಯಲ್ಲಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ. Okay, according to private companies, what are the liabilities has to be discharged by company auditor is over. And the second point, as a company auditor, what are the liabilities has to be discharged? Second point. ಅಲ್ಲಿ ನಾನು ಮೊದಲೇ ಹೇಳ್ತಕ್ಕಂಥ ಪಾಯಿಂಟ್ಸು ಮತ್ತು ಈಗ ಹೇಳ್ತಕ್ಕಂಥ ಪಾಯಿಂಟ್ಸ್ ಇಂಗ್ಲೀಷ್ ಮೀಡಿಯಮ್ಗಳು ಬರ್ಕೊಳ್ತಾ ಹೋಗಿ ಸಮ್ಟೈಮ್ಸ್ ಅದನ್ನು ಮತ್ತೆ ನೀವು ಕಾಲ್ ಮಾಡಿ ಮತ್ತೆ ನೀವು ಕೇಳಿದ್ರೆ ತಪ್ಪೇನಿಲ್ಲ. ಓಕೆ, ನೆಕ್ಸ್ಟ್ ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳು. ಮೊದಲನೇದು ಖಾಸಗಿ ಕಂಪನಿಯಲ್ಲಿದ್ದಾಗ ಅವನ ಹೊಣೆಗಾರಿಕೆಗಳು. ಎರಡನೇದು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳು. ವಾಟ್ ಆರ್ ದ ಲಯಬಿಲಿಟೀಸ್ ಆಫ್ ಕಂಪನಿ ಆಡಿಟರ್? ಫಸ್ಟ್ ಒನ್, ಲಯಬಿಲಿಟೀಸ್ ಆಫ್ ಕಂಪನಿ ಆಡಿಟರ್ ಆಸ್ ಎ ಕಂಪನಿ ಆಡಿಟರ್ ಇನ್ ಪ್ರೈವೇಟ್ ಕನ್ಸರ್ನ್ ಆರ್ ಪ್ರೈವೇಟ್ ಕಂಪನಿ. ಸೆಕೆಂಡ್ ಮೇನ್ ಪಾಯಿಂಟ್, ಎರಡೂ ಮೀಡಿಯಮ್ನಲ್ಲಿ ಹೇಳೋದ್ರಿಂದ ಕೆಲವೊಂದು ಟೆಕ್ಸ್ಟ್ ಬುಕ್ ಕನ್ನಡ ಮೀಡಿಯಮ್ನಲ್ಲಿ ಪಾಯಿಂಟ್ಸ್ ಡಿಫ್ರೆನ್ಸ್ ಆಗೋದು ಕ್ಯಾನ್ ಟೇಕ್ ಡೌನ್. ಓಕೆ, ಸೆಕೆಂಡ್ ಒನ್, ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳು. ಎನಿ ಆಡಿಟರ್ ಅಪಾಯಿಂಟೆಡ್ ಆಸ್ ಪರ್ ದ ಕಂಪನೀಸ್ ಲಾಸ್ ಆರ್ ಎನಿ ರೂಲ್ಸ್, he has to discharge according to the laws. ಕಂಪನಿ ಲೆಕ್ಕ ಪರಿಶೋಧಕನು ಕಂಪನಿಯ ಕಾನೂನಿನ ಪ್ರಕಾರ ನೇಮಕಗೊಂಡಿದ್ದಾರೆ ಅಥವಾ ನೇಮಕಗೊಂಡು ಅದರ ಪ್ರಕಾರನೇ ನೇಮಕಗೊಂಡಿರ್ತಾರೆ. ಕಂಪನಿ ಒಂದು ಕಾನೂನಿನ ಪ್ರಕಾರ ನೇಮಕಗೊಂಡಿರ್ತಾರೆ. ಕಂಪನಿ ಕಾನೂನಿನಲ್ಲಿ ಲೆಕ್ಕ ಪರಿಶೋಧಕ ನೇಮಕ ಇರ್ತದೆ, ಕರ್ತವ್ಯಗಳಿರ್ತದೆ, ಹಕ್ಕುಗಳಿರ್ತದೆ, ಹೊಣೆಗಾರಿಕೆ ಬಗ್ಗೆ ವಿವರಿಸಲಾಗಿರ್ತದೆ. ಎಲ್ಲಿ? ಕಂಪನಿಯ ಕಾನೂನಿನಲ್ಲಿ. ಈ ಹಕ್ಕು ಮತ್ತು ಹೊಣೆಗಾರಿಕೆಗಳನ್ನು ಹೆಚ್ಚು ಕಡಿಮೆ ಮಾಡಲು ಬರಲ್ಲ. ಆಫ್ಟರ್ ಅಪಾಯಿಂಟಿಂಗ್ ಆಸ್ ಎ ಕಂಪನಿ ಆಡಿಟರ್ ಇನ್ ದ ಕಂಪನಿ, he appointed under company's law.
He is appointed as a auditor, company auditor under company's law. After appointing as a company auditor, what are the laws which are prescribed or curriculum in the company's law, those laws cannot be minimized or maximized or increase or decrease. He has to discharge the rights he enjoys rights. He has to discharge liabilities. He has the power, enjoy the power. He has to do something right. He has some rights when he is appointed under company's laws. After appointing, laws cannot be modified. Sometimes modified by the government according to the majority of the house in the parliament. They can add some rules, some company rules. But here, liabilities of company auditor, ಯಾವಾಗ ಒಬ್ಬ ಕಂಪನಿ ಲೆಕ್ಕ ಪರಿಶೋಧಕನು ಅಪಾಯಿಂಟ್ ಆಗಿ ಇದು ಮಾಡಿದಾಗ, ಕಂಪನಿ ಕಾಯ್ದೆಯಡಿಯಲ್ಲಿ ನೇಮಕಗೊಂಡಾಗ, ಕಂಪನಿಯಲ್ಲಿ ಕಾನೂನಿನ ಪ್ರಕಾರ ಅವನು ಕೆಲವೊಂದು ಹಕ್ಕುಗಳು, ಕರ್ತವ್ಯಗಳಾಗಲಿ, ಅಂದರೆ ಹೊಣೆಗಾರಿಕೆಗಳಾಗಲಿ, ಹಕ್ಕುಗಳಾಗಲಿ ಅಥವಾ ನೇಮಕ ಇದು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಬರಲ್ಲ. ಈ ಆದ ಕಾರಣ ಕಂಪನಿ ಲೆಕ್ಕ ಪರಿಶೋಧಕನು ತನ್ನ ಎಲ್ಲ ಕರ್ತವ್ಯಗಳನ್ನು ಕಂಪನಿಯ ಕಾಯ್ದೆ ಪ್ರಕಾರ ನಿರ್ವಹಿಸಬೇಕಾಗ್ತದೆ. ತಪ್ಪಿದ್ದಲ್ಲಿ ಅದರ ಪ್ರಕಾರ ಅವನು ಅಪಾಯಿಂಟ್ ಆಗಿದ್ದೇ ಕಂಪನಿಯ ಕಾನೂನು ಅಡಿಯಲ್ಲಿ ಅಂದಾಗ, ಅವನು ಕಂಪನಿಯ ಕಾನೂನು ಅಡಿಯಲ್ಲೇ ಅವನು ಕೆಲವೊಂದು ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ, ಅವನು ಕಾಯ್ದೆಯಲ್ಲಿ ಏನು ಪೆನಾಲ್ಟೀಸ್ ಇದೆ, ಏನು ಪನಿಷ್ಮೆಂಟ್ಸ್ ಇದೆ, ಅವನು ವೈಯಕ್ತಿಕವಾಗಿ ಹೊಣೆಗಾರನಾಗ್ತಾನೆ. ಕಂಪನಿ ಕಾಯ್ದೆಯಲ್ಲಿ ಎಕ್ಸಾಂಪಲ್ ನೇಮಕ ಆದರೆ ಅವನು ಕಂಪನಿ ಕಾನೂನು ಅಡಿಯಲ್ಲಿ ನೇಮಕ ಆದ. ಕಂಪನಿ ಕಾನೂನು ಅಡಿಯಲ್ಲಿ ನೇಮಕ ಆದಾಗ ಎಲ್ಲ ಕರ್ತವ್ಯಗಳನ್ನು ಏನಂತ ಓದ್ಕೊಂಡಿರ್ತಾನೆ, ಆಮೇಲೆ ಎಲ್ಲ ಹಕ್ಕುಗಳು ಏನಂತ ಅಂದ್ಕೊಂಡಿರ್ತಾನೆ, ನೇಮಕ ಹೆಂಗಿರುತ್ತೆ ಅಂತ ಓದ್ಕೊಂಡಿರ್ತಾನೆ, ಹೊಣೆಗಾರಿಕೆಗಳು ಹೇಗೆಲ್ಲ ಇರ್ತದೆ ಅಂತ ನೋಡಿಕೊಂಡು ಅವನು ಕಂಪನಿ ಆಡಿಟರ್ಗೆ ಆಸ್ ಆಡಿಟರಾಗಿ ವರ್ಕ್ ಮಾಡಲಿಕ್ಕೆ ಚೆನ್ನಾಗಿರ್ತಾನೆ. ಆ ಎಲ್ಲ ಆಡಿಟರ್ಗಳು ಒಪ್ಪಿ ಅವನು ಸಹಿಯನ್ನು ಹಾಕಿದಾಗ ಆ ಎಲ್ಲ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು ಅಥವಾ ನೇಮಕ ಅನುಗುಣವಾಗಿ ಏನೆಲ್ಲ ಮಾಡಬೇಕಾಗಿರುತ್ತೆ ಅವನ್ನೆಲ್ಲ ಮಾಡದಿದ್ದಾಗ ಅವನು ವೈಯಕ್ತಿಕವಾಗಿ ಗುರಿ ಆಗಲೇಬೇಕು. ಇದು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಮೇನ್ 2ನೇ ಪಾಯಿಂಟ್. ಇದರಲ್ಲಿ ಮತ್ತೆ ಕೆಲವೊಂದು ಸಬ್ ಪಾಯಿಂಟ್ಸ್ ಇದೆ. ಈ ಕಂಪನಿ ಲೆಕ್ಕ ಪರಿಶೋಧನೆ ಹೊಣೆಗಾರಿಕೆಗಳಲ್ಲಿ ಮತ್ತೆ 2 ಮೇನು. ಒಂದು ಶಾಸನೀಯ ಹೊಣೆಗಾರಿಕೆಗಳು, 2ನೇದು ಭಾರತೀಯ ದಂಡ ಸಂಹಿತೆ ಅನ್ವಯ ಉದ್ಭವಿಸುವ ಹೊಣೆಗಾರಿಕೆಗಳು. ಅಂದರೆ ನಾನು ಇಂಗ್ಲೀಷ್ ಮೀಡಿಯಂನಲ್ಲಿ ಹೇಳಿದಾಗ ಸ್ಟ್ಯಾಟ್ಯುಟರಿ liabilities. Second one, according to Indian Penal Code and Indian Penal Code ಪ್ರಕಾರ ಕೆಲವೊಂದು ಉದ್ಭವಿಸುವ ಹೊಣೆಗಾರಿಕೆಗಳು. ಈ ಶಾಸನಿಕ ಹೊಣೆಗಾರಿಕೆಗಳಲ್ಲಿ ಮತ್ತೆ 2 ವಿಧ. ಮೊದಲನೇದು ನಾಗರಿಕ ಹೊಣೆಗಾರಿಕೆಗಳು, 2ನೇದು ಫೌಜದಾರಿ ಹೊಣೆಗಾರಿಕೆಗಳು. ಇದನ್ನು ನನ್ನ ಕನ್ನಡ ಮೀಡಿಯಂ ಹುಡುಗರಿಗೆ ನಿನ್ನೆ ಫೋಟೋ, ಈ ಪಿಕ್ಚರ್, ಈ ಪೇಜನ್ನು ಹೊಡೆದು ಅಂದರೆ ಕ್ಲಿಕ್ ಮಾಡಿ ಹಾಕಿಲ್ಲ, ಸೊ ಇದು ಇವತ್ತು ಅದನ್ನು ಫೋಟೋ ಹೊಡೆದು ಹಾಕ್ತೀನಿ. ಫೌಜದಾರಿ ಹೊಣೆಗಾರಿಕೆಗಳು. ಮತ್ತು ಈ ನಾಗರಿಕ ಹೊಣೆಗಾರಿಕೆಗಳಲ್ಲಿ ಮತ್ತೆ 2 ವಿಧ. ನಿರ್ಲಕ್ಷ್ಯದಿಂದ ಉದ್ಭವಿಸುವ ಹೊಣೆಗಾರಿಕೆಗಳು, ಕರ್ತವ್ಯಚ್ಯುತಿ ಅಥವಾ ವಿಶ್ವಾಸಘಾತಕ ಹೊಣೆಗಾರಿಕೆಗಳು. ಇನ್ನೊಂದು ಸರಿ ಹೇಳ್ತೀನಿ. ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳಲ್ಲಿ 2, ಒಂದು ಶಾಸನೀಯ ಹೊಣೆಗಾರಿಕೆಗಳು, 2ನೇದು ಭಾರತೀಯ ದಂಡ ಸಂಹಿತೆ ಅನ್ವಯ ಉದ್ಭವಿಸುವ ಹೊಣೆಗಾರಿಕೆಗಳು. ಈ ಶಾಸನೀಯ 2 ಹೇಳಿದ್ನಲ್ಲ, ಆ 2ರಲ್ಲಿ ಮೊದಲನೇ ಶಾಸನಿಕ ಹೊಣೆಗಾರಿಕೆ ಹೇಳಿದ್ನಲ್ಲ, ಅದರಲ್ಲಿ ಮತ್ತೆ 2 ನಾಗರಿಕ ಹೊಣೆಗಾರಿಕೆಗಳು, ಫೌಜದಾರಿ ಹೊಣೆಗಾರಿಕೆಗಳು. ಮತ್ತು ಈ ನಾಗರಿಕ ಹೊಣೆಗಾರಿಕೆಗಳಲ್ಲಿ ಮತ್ತೆ 2 ನಿರ್ಲಕ್ಷ್ಯದಿಂದ ಉದ್ಭವಿಸುವ ಹೊಣೆಗಾರಿಕೆಗಳು ಮತ್ತು ಕರ್ತವ್ಯಚ್ಯುತಿ ಅಥವಾ ವಿಶ್ವಾಸಘಾತಕದಂಥ ಹೊಣೆಗಾರಿಕೆಗಳು. ಇವು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗಳು. ಇವು ನಾವು ಲೆಟ್ ಬೈ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಶಾಸನಿಕ ಹೊಣೆಗಾರಿಕೆಗಳಂದರೆ ಸ್ವರೂಪದ ಆಧಾರದ ಮೇಲೆ ಜಾಸ್ತಿ ಇರ್ತದೆ. ದ ಸ್ಟ್ಯಾಟ್ಯುಟರಿ liabilities can work out on the basis of the company's rules or laws adopted by the company. Which are the company laws, or what are the company laws adopted by the companies depend upon the rules and liabilities are there according to the company auditor to discharge his statutory duties. Under first one,
ನಾಗರಿಕ ಹೊಣೆಗಾರಿಕೆಗಳು. ಫಸ್ಟ್ ಒನ್ ನಾಗರಿಕ ಅಂತ ಹೇಳಿದ್ರೆ ಸಿಟಿಜನ್ಶಿಪ್ ಒನ್ ಲಯಬಿಲಿಟೀಸ್. ನಾಗರಿಕ ಹೊಣೆಗಾರಿಕೆಗಳು ಲೆಕ್ಕ ಪರಿಶೋಧಕನ ಅಲಕ್ಷಣದಿಂದ ಅಥವಾ ಕರ್ತವ್ಯಚ್ಯುತಿಯಿಂದ ಉದ್ಭವಿಸಬಹುದು. ಆ್ಯಕ್ಚುಲಿ ಈ ನಾಗರಿಕ ಹೊಣೆಗಾರಿಕೆಗಳು ಹೆಂಗೆ ಆಗ್ತದೆ ಸಾಮಾನ್ಯವಾಗಿ ಅಂದರೆ ನಿರ್ಲಕ್ಷ್ಯತನದಿಂದ, ನೆಗ್ಲಿಜೆನ್ಸ್ ಅಂತ ಹೇಳ್ತೀವಿ. ದ ಸಿಟಿಜನ್ ಲಯಬಿಲಿಟೀಸ್ ಕ್ಯಾನ್ ಅಕ್ಕರ್ ಐದರ್ ಇನ್ ದ ಫಾರ್ಮ್ ಆಫ್ ನೆಗ್ಲಿಜೆನ್ಸ್ ಆರ್ ಮಿಸ್ಫಿಸಿನೆಸ್ ಆರ್ ಈ ಕನ್ನಡದಲ್ಲಿ ಏನು ಹೇಳ್ತೀವಿ ಕರ್ತವ್ಯಚ್ಯುತಿ ಅಂತ ಹೇಳ್ತದೆ. ಅಂದರೆ ಅನ್ಫೇರ್ನೆಸ್ ಏನು ಹೇಳ್ತೀವಿ ಅನ್ಫೇತ್ಫುಲ್ನೆಸ್ಸಿಂದ ಅನ್ಫೇತ್ಫುಲ್ನೆಸ್ ಫಸ್ಟ್ ಒನ್. ಸೆಕೆಂಡ್ ಒನ್ ನೆಗ್ಲಿಜೆನ್ಸ್ ಅಂಡರ್ ಸಿಟಿಜನ್ಶಿಪ್ ಲಯಬಿಲಿಟೀಸ್. ನಿರ್ಲಕ್ಷ್ಯದಿಂದ ಏನಾದರೂ ಆದರೆ ಲೆಕ್ಕ ಪರಿಶೋಧಕನು ಷೇರುದಾರರ ಹಿತಾಸಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ ಷೇರುದಾರರಿಂದ ನೇಮಕ ಆಗಿರ್ತದೆ. ಎಕ್ಸಾಂಪಲ್, ನಾವು ಎಲ್ಲ ಕಂಪನಿ ಷೇರುದಾರರು ಅಂತ ಅಂದ್ಕೊಂಡು ನಾವು ಕಂಪನಿ ಷೇರುದಾರರು ಅಂತ ನೀವೆಲ್ಲರೂ ಕಂಪನಿ ಷೇರುದಾರರು. ಇದಕ್ಕೆ ಕಂಪನಿ ನಿಜವಾದ ಮಾಲೀಕರು ಬೇರೆ ಇರ್ತಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ. ಅವರು ನಾವೇನು ಮಾಡ್ತೀವಿ, ನಾವೆಲ್ಲ ಸಾಮಾನ್ಯ ಪಬ್ಲಿಕ್ ಮೆಂಬರ್ಸ್. ಈಗ ನಾವೆಲ್ಲ ಶೇರ್ಸನ್ನು ಕೊಂಡ್ಕೊಳ್ಳೋಕೆ ಇಷ್ಟಪಟ್ಟಿರ್ತೀವಿ. ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಒಂದು ಅಂದರೆ ಅರ್ಥ ಏನು, ಅಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ನಿಜವಾದ ಮಾಲೀಕರು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆದರೆ ಆ ಕಂಪನಿ ಶೇರ್ಗಳನ್ನು ನಾವು ಕೊಂಡ್ಕೋಬೇಕು ಅಂದಾಗ ನಮಗೆ ಏನು ಈ ಕಂಪನಿಯಿಂದ ಮೋಸ ಆಗಬಾರ್ದು ಅಥವಾ ಕಂಪನಿಯಿಂದ ನಮಗೆ ಯಾವುದೇ ರೀತಿಯಿಂದ ಮುಂದಿನ ದಿನಗಳಲ್ಲಿ ನಷ್ಟ ಅನುಭವಿಸ್ತಕ್ಕಂಥ ಯಾವುದೇ ಒಂದು ಸನ್ನಿವೇಶ ಬರಬಾರ್ದು ಅಂತೇಳಿ ಏನು ಮಾಡ್ತದೆ ಸರ್ಕಾರ, ಕಂಪನಿಯಾಗ ಒಂದು ರೂಲನ್ನು ಮಾಡಿ ಕಂಪನಿಯ ಆಡಿಟರ್ನ ನೇಮಕ ಮಾಡೋಂಥ ರೂಲ್ ಮಾಡಿ ಇಟ್ಟಿದೆ. ಸೊ ಅದ್ರ ಪ್ರಕಾರ ಕಂಪನಿ ನಮ್ಮ ಒಂದು ಷೇರುದಾರ ಹಿತಾಸಕ್ತಿಯಿಂದನೇ ಅವರು ಅಪಾಯಿಂಟ್ ಆಗಿರ್ತಾರೆ. ಅವರೇ ನಮ್ಮ ದೃಷ್ಟಿಯಿಂದ ನಮ್ಮ ನಾಗರಿಕ ಹೊಣೆಗಾರಿಕೆ ಸಿಟಿಜನ್ಶಿಪ್ ಪ್ರಕಾರ ನಾವು ಸಿಟಿಜನ್ಶಿಪ್ ಬರ್ತೀವಿ. ಸಿಟಿಜನ್ಶಿಪ್ ಅಂಡರ್ ಸಿಟಿಜನ್ಶಿಪ್ ಲಯಬಿಲಿಟೀಸ್, ಇಫ್ ದ ಆಡಿಟರ್ ನೆಗ್ಲೆಕ್ಟ್ಸ್ because of his negligency any losses or occurred or any misrepresentation or any what we call ಏನು ಹೇಳ್ತೀವಿ, ಏನಾದರೂ ಅವನ ಕಡೆಯಿಂದ ಏನಾದರೂ ನಿರ್ಲಕ್ಷ್ಯತೆ ಏನೋ ಆಯಿತು, ನೆಗ್ಲಿಜೆನ್ಸಿಂದ ಏನಾದರೂ ಕಂಪನಿಗೆ ಚ್ಯುತಿ ಆಗುತ್ತೆ ಅಥವಾ ಕಂಪನಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ನಮಗೆ ನಮ್ಮ ಹಿತದೃಷ್ಟಿ ಅಂತ ಕಂಪನಿ ನೇಮಕ ಮಾಡಿರ್ತದೆ, ಬಟ್ ನಮಗೆ ಆ ಕಂಪನಿ ಅವನ ಒಂದು ನಿರ್ಲಕ್ಷ್ಯದಿಂದ ಏನಾದರೂ ಆದರೆ ಅವಾಗ ಏನು ಮಾಡಬೇಕು, ಕಂಪನಿ ಲೆಕ್ಕ ಪರಿಶೋಧಕನು ಷೇರುದಾರರ ಪ್ರತಿನಿಧಿಯಾಗಿ ಷೇರುದಾರ ಹಿತದೃಷ್ಟಿಯಿಂದ ಕಾರ್ಯವನ್ನು ನಿರ್ವಹಿಸಬೇಕು. ಅವನು ಸಾಕಷ್ಟು ಮುಂಜಾಗ್ರತೆ, ಬುದ್ಧಿವಂತಿಕೆ, ವೃತ್ತಿಪರ ಕೌಶಲ್ಯತೆ, ಪ್ರೊಫೆಷನಲ್ ಸ್ಕಿಲ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಇರಬೇಕು. ನೈಪುಣ್ಯತೆಯನ್ನು ಬೆಳೆಸಿಕೊಂಡು ವೃತ್ತಿ ನಿಷ್ಠೆಯನ್ನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಆದರೆ ಇದ್ಯಾವುದೂ ಬಳಸದೆ, ಅಂದರೆ ಸ್ಕಿಲ್ ಇದೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಲ್ಲ. ಈ ಹ್ಯಾಸ್ ಎ ಸ್ಕಿಲ್, ವಿಚ್ ಟೈಪ್ ಆಫ್ ಸ್ಕಿಲ್? ಪ್ರೊಫೆಷನಲ್ ಸ್ಕಿಲ್, ಹ್ಯಾಸ್ ಟ್ಯಾಲೆಂಟ್, ಹ್ಯಾಸ್ ಇಂಟೆಲಿಜೆಂಟ್, ಹ್ಯಾಸ್ intellectual, but apart from these are the skills probably every company auditor has, but he doesn't use these skills, the company faces loss. ಕಂಪನಿ ಅಂದರೆ ಕಂಪನಿ ಲಾಸಲ್ಲಿ ತುಂಬಿಕೊಡ್ಬೇಕು, ಅಂದರೆ ಲಾಸಿಗೆ ನಷ್ಟವನ್ನು, ಅದರಿಂದ ಕಂಪನಿಗೆ ಆದ ನಷ್ಟವನ್ನು ಅವನ ಒಂದು ಎಷ್ಟು ಸ್ಕಿಲ್ ಇದೆ, ಕೌಶಲ್ಯದ ಇದನ್ನು ನೀವು ಬಳಸಿಕೊಳ್ಳಾರ್ದೇನೆ ನಷ್ಟ ಏನಾದರೂ ಆದರೆ ಕಂಪನಿಗೆ ಅವನು ವೈಯಕ್ತಿಕವಾಗಿ ನಷ್ಟವನ್ನು ಭರಿಸಿಕೊಡ್ಬೇಕಾಗ್ತದೆ. ನಷ್ಟವನ್ನು ಭರಿಸಿಕೊಡ್ತಕ್ಕಂಥ ಕೆಲಸ ಅವನು ಮಾಡಬೇಕಾಗ್ತದೆ. ನೆಕ್ಸ್ಟ್, ಜೊತೆಗೆ ಇದು ನಿರ್ಲಕ್ಷ್ಯದಿಂದ ಉದ್ಭವಿಸ್ತಕ್ಕಂಥದ್ದು. ನಿರ್ಲಕ್ಷ್ಯತನದಿಂದ ಅಂದರೆ ಪ್ರತಿಯೊಂದು ಕಾಯ್ದೆಯಲ್ಲಿ ಏನಿದೆ, ಕಂಪನಿ ಕಾಯ್ದೆ ಅಲ್ಲ, ಕಾನೂನಿಗೆ ಕಂಪನಿ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳಿದೆ, ಇದನ್ನು ಚೆನ್ನಾಗಿ ಗ್ರಹಿಸಿಕೊಂಡು ಆಮೇಲೆ ಕಂಪನಿಗೆ ನಷ್ಟವಾಗಿದ್ದರೆ ತನ್ನ ನಿರ್ಲಕ್ಷ್ಯದಿಂದ ಎಂಬುದನ್ನು ಸಿದ್ಧಪಡಿಸಬೇಕು. ಎಕ್ಸಾಂಪಲ್, ಅವನ ಕಡೆಯಿಂದ ನಷ್ಟ ಆಗಿದೆ, ಅದನ್ನು ಅವನು ಹೇಳಬೇಕು, ನನ್ನಿಂದ ನಷ್ಟ ಆಗಿದೆ ಅಂತೇಳಿ. ಅದನ್ನು ಮುಚ್ಚಿಟ್ರೆ ಮತ್ತು ಅದಕ್ಕೊಂದು ನಷ್ಟ, ಇದು ಏನದು ಕಂಪನಿಯ ಪರವಾಗಿ ಕೆಲವೊಬ್ಬರು ಅವನು ಏನೇನು ತಪ್ಪುಗಳನ್ನು ಮಾಡಿದ್ದಾನೆ ಅಂತೇಳಿ ಕಂಪನಿ ಪರವಾಗಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ಯಾವುದಾದ್ರು ಸದಸ್ಯರು ಏನೆಲ್ಲ ತಪ್ಪುಗಳು ಮಾಡಿದ್ದಾನೆ ಅಥವಾ ಏನೆಲ್ಲ ನಿರ್ಲಕ್ಷ್ಯದಿಂದ ಅವನ ನಿರ್ಲಕ್ಷ್ಯದಿಂದ ಕಂಪನಿಗೆ ಏನೆಲ್ಲ ಆಗಿದೆ ಸಮಸ್ಯೆಗಳು ಅನ್ನೋದನ್ನು ಪಟ್ಟಿ ಮಾಡಿ ಸಿದ್ಧಪಡಿಸಬೇಕು. ಈಗ ಕೆಲವೊಂದು ಕೇಸ್ ಲಾಸ್ ಇದೆ,
ಏನು ಲೀಡ್ಸ್ ಅಂದರೆ ಈ ಕಂಪನೀಸ್ ಇನ್ ಕೇಸ್ ಅವನ ನಿರ್ಲಕ್ಷ್ಯದಿಂದ ಬಿಕಾಸ್ ಆಫ್ ಹಿಸ್ ನೆಗ್ಲಿಜೆನ್ಸಿ he has to liable loss incurred by the what we call how much amount loss incurred by the company, he has to personally liable. Some case losses are there. ಅಂದರೆ ಯಾಕೆ ಅವ್ನು ಕೊಡಲೇಬೇಕಾ ಅಂದರೆ ಕೆಲವೊಂದು ಕೇಸಸ್ ಇದೆ, ಲಾಸ್ ಇದೆ, ಕೇಸ್ ಲಾ, ಕೆಲವೊಂದು ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿದೆ, ವರ್ಡಿಕ್ಟ್ ಏನು ಅಂದರೆ ನಿರ್ಲಕ್ಷ್ಯತನದಿಂದ ಉದ್ಭವಿಸುವ ಹೊಣೆಗಾರಿಕೆಗೆ ಸಂಬಂಧಿಸಿದಂತೆ ಕೆಲವು ಶಾಸನೀಯ ನಿರ್ಣಯಗಳು ಕೆಲವೊಂದು ಕೋರ್ಟಲ್ಲಿ ಕೆಲವೊಂದು ವರ್ಡಿಕ್ಟ್ ಆಗಿದೆ, ಸ್ಟ್ಯಾಟ್ಯುಟರಿ ವರ್ಡಿಕ್ಟ್ಸ್ ಇನ್ ಕೋರ್ಟ್. ಲೀಡ್ಸ್ ಎಸ್ಟೇಟ್ ಬಿಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೊಸೈಟಿ ವಿರುದ್ಧ ಶಫರ್ಡ್ ಅಂತೇಳಿ, ಲೀಡ್ಸ್ ಎಸ್ಟೇಟ್ ಬಿಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೊಸೈಟಿ ಇವ್ರ ಮಧ್ಯೆ ಒಂದು ಶಫರ್ಡ್ ಅಂದರೆ ವಿರುದ್ಧ ಒಂದು ಶಫರ್ಡ್ ಅಂದರೆ ಶಫರ್ಡ್ ಅನ್ನೋ ವ್ಯಕ್ತಿ ಈ ಕಂಪನಿ ವಿರುದ್ಧ, ಲೀಡ್ಸ್ ಎಸ್ಟೇಟ್ ಬಿಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೊಸೈಟಿ ವಿರುದ್ಧ ಶಫರ್ಡ್ ಅನ್ನೋ ಕಂಪನಿ ಆಡಿಟರ್ ಆಗಿರ್ಬೋದು, ಯಾವುದೊಬ್ಬ ವ್ಯಕ್ತಿ ಆಗಿರ್ಬೋದು. ಈಗ ಎಕ್ಸ್ ಆ್ಯಂಡ್ ವೈ ಅಂತ ಅಂದ್ಕೊಳ್ಳಿರಲಿ, ಎಕ್ಸಾಂಪಲ್ ನಾನು ಹೇಳಿದ್ವಿ ಈಗ ಹೇಳಿದ್ಮೇಲೆ ಕಂಪನಿ ಅದನ್ನು ಎಕ್ಸ್ ಆ್ಯಂಡ್ ವೈ ಅಂತ ತೊಗೊಳ್ಳಿ. ಎಕ್ಸ್ ಅನ್ನೋದು ಕಂಪನಿ ಅಂದ್ಕೊಳ್ರಿ, ವೈ ಅನ್ನೋದು ಪರ್ಸನ್ ಅಂದ್ಕೊಳ್ರಿ. ಒಂದು ಕೇಸ್ ಆಯಿತು. ಏನು ಈ ಕೇಸ್ ಏನು ಹೇಳ್ತದೆ, ಈ ಪ್ರಕರಣದಲ್ಲಿ ಇತ್ಯರ್ಥವಾದಂತೆ ಕಂಪನಿ ಲಿಖಿತ ಕಟ್ಟಳೆಗಳು ಸರಿಯಾಗಿ ನೋಡಿದ್ದಕ್ಕಾಗಿ ಹಾಗೂ ಲಾಭಾಂಶವನ್ನು ಬಂಡವಾಳದಿಂದ ಕೊಟ್ಟದ್ದನ್ನು ಗಮನಿಸದೇ ಇರುವುದರಿಂದ ಲೆಕ್ಕ ಪರಿಶೋಧಕನು ನಿರ್ಲಕ್ಷ್ಯತನದಿಂದ ಕೆಲಸ ನಿರ್ವಹಿಸಿದ್ದಾನೆ ಎಂದು ನಿರ್ಣಯಿಸಲಾಯಿತು. ಅಲ್ಲದೆ ಇದರಿಂದ ಕಂಪನಿಗಾದ ನಷ್ಟವನ್ನು ತುಂಬಿಕೊಡುವುದನ್ನು ನಿರ್ಮಿಸಲಾಯಿತು. ನಿಮಗೆ ಗೊತ್ತೇ ಇದೆ, ನಾವು ಡಿವಿಷನ್ ಪ್ರಾಫಿಟ್ಸ್ ಮಾಡಬೇಕಾದ್ರೆ the capital profit cannot be distributed as dividend among the shareholders. The capital profit should not be distributed as dividend among the shareholders because it is a capital profit. It is transferred to capital reserve. But revenue profits can be available as a dividend to distribute among the shareholders. ಹಂಚಬಹುದು, ಬಟ್ ಈ ಕ್ಯಾಪಿಟಲ್ ಪ್ರಾಫಿಟನ್ನು ಹಂಚಿದ್ರೆ ಅಥವಾ ಆಸ್ ಪರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ವೈಲ್ ಡ್ರಾಫ್ಟಿಂಗ್ ಆರ್ framing articles of association, the company auditor's liability is he has to read some articles of association of the company. When he fails to read, ಇಲ್ಲಿ ಹೇಳ್ತಾನೆ ಯಾವಾಗ ಓದ್ಲಿಕ್ಕೆ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ಹ್ಯಾಸ್ ಟು ಇನ್ಕರ್. ಇದು ಒಂದು ಕೇಸ್ ಲಾ. ಇನ್ನೊಂದು ಕೇಸ್ ಲಾ ಇದೆ, ಐರಿಷ್ ಉಲಿನ್ ಕಂಪನಿ ಲಿಮಿಟೆಡ್ ವಿರುದ್ಧ ಟೈಸನ್ ಮತ್ತು ಇತರರು. The legal case between Irish Woolen Company Limited versus Tyson and others. ಈ ಪ್ರಕರಣ ಏನು ಹೇಳ್ತದೆ, ವಾಟ್ ಆರ್ ದ ಫ್ಯಾಕ್ಟ್ಸ್ ಅಂಡ್ ರೆಲೆವೆಂಟ್ ಆಫ್ ದ ಕೇಸ್. ನಾವು ಕೇಸ್ನ ಸ್ಟಡಿ ಮಾಡಬೇಕಾದ್ರೆ ಆ ಕೇಸಿನ ರೆಲೆವೆನ್ಸ್ ಏನಿದೆ, ಫ್ಯಾಕ್ಟ್ ಏನಿದೆ, ವರ್ಡಿಕ್ಟ್ ಏನಿದೆ, ಇದನ್ನು ನಾವು ಗಮನಿಸಿ ನಾವು ಅಂದರೆ ಒಂದು ಕೋರ್ಟು ಮಾಡ್ತದೆ. ಗ್ರೌಂಡ್ಸ್ ಏನಿದೆ, ಈ ಪ್ರಕರಣದಲ್ಲಿ ಇತ್ಯರ್ಥವಾದಂತೆ ಕಂಪನಿಯ ಲಾಭಾಂಶವನ್ನು ತನ್ನ ಬಂಡವಾಳದಿಂದ ಕೊಟ್ಟಿದ್ದು ಲೆಕ್ಕ ಪರಿಶೋಧಕರು ಚಾಣಕ್ಷತನದಿಂದ ಹಾಗೂ ಕಾಳಜಿ ವಹಿಸಿ ಲೆಕ್ಕದ ಪುಸ್ತಕಗಳಲ್ಲಿ ಮೋಸವನ್ನು ಪತ್ತೆ ಹಚ್ಚದಿರುವುದೇ ನಷ್ಟಕ್ಕೆ ಕಾರಣವೆಂದು ತೀರ್ಮಾನಿಸಲಾಗಿದೆ. ಆಫ್ಟರ್ ಡಿಕ್ಲೇರಿಂಗ್ ಡಿವಿಡೆಂಡ್ ಫ್ರಮ್ capital profit, the profit should be, we presume ಅಲ್ಲಿ ಏನು ಹೇಳ್ತಾ ಇದೆ, ದ ಪ್ರಾಫಿಟ್ ಈಸ್ ಟು ಬಿ, ಈ ಪ್ರಕರಣ ಇತ್ಯರ್ಥವಾದಂತೆ ಲಾಭಾಂಶವನ್ನು ತನ್ನ ಬಂಡವಾಳದಿಂದ ಕೊಟ್ಟಿದ್ದು ಲೆಕ್ಕ ಪರಿಶೋಧಕರು ಚಾಣಾಕ್ಷತನದಿಂದ ಮತ್ತು ಕಾಳಜಿ ವಹಿಸಿ ಲೆಕ್ಕದ ಪುಸ್ತಕಗಳಲ್ಲಿಯ ಮೋಸವನ್ನು ಪತ್ತೆ ಹಚ್ಚದೇ ಇರುವುದೇ ನಷ್ಟಕ್ಕೆ ಕಾರಣವಂತ. ನೋಡ್ರಿ, ಇಲ್ಲ ಕಂಪನಿಯ ಲೆಕ್ಕ ಪರಿಶೋಧಕನ ಏನು ಮಾಡಿಬಿಟ್ಟ, ಆಡಿಟ್ ಸರಿಯಾಗಿ ಅಂದರೆ ಲೆಕ್ಕ ಪರಿಶೋಧನೆ ತನ್ನ ಜವಾಬ್ದಾರಿ ಏನು ಮಾಡಬೇಕಾಗಿತ್ತು, ರೆವೆನ್ಯೂ ಪ್ರಾಫಿಟ್, ದ ಡಿವಿಡೆಂಡ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ರೆವೆನ್ಯೂ ಪ್ರಾಫಿಟ್. ಬಟ್ ಹಿಯರ್ ಕಂಪನಿ ಆರ್ along with the auditor, the dividend has declared from the capital profit, because capital profit is not at all
meant for distributing as dividend to the as dividend among the shareholders. ಬಟ್ ಲಾಭಾಂಶ ಬಂಡವಾಳದ ಲಾಭಾಂಶ ಕೊಟ್ಟಿರೋದ್ರಿಂದ ಈ ಲಾಭಾಂಶವನ್ನು ಮುಚ್ಚಿಟ್ಬಿಟ್ರೆ ಬ್ಯಾಲೆನ್ಸ್ ಶೀಟಲ್ಲಿ, ಅದನ್ನು ಪತ್ತೆ ಹಚ್ಚಿಲ್ಲ. ಸೊ ಹೀಗಾಗಿ ಈ ನಿರ್ಲಕ್ಷ್ಯತನ ಯಾರು ನಿರ್ಲಕ್ಷ್ಯನ ಇದು ನೋಡಬೇಕಾಗಿದೆ ಕಂಪನಿ ಆಡಿಟರ್, ನೋಡಿಲ್ಲ. ಸೊ ಇದು ಒಂದು ಕೇಸ್. ಓಕೆ, ಇದು ನಾಗರಿಕ ಹೊಣೆಗಾರಿಕೆಯಲ್ಲಿ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ನಿರ್ಲಕ್ಷ್ಯತನದಿಂದ ಉದ್ಭವಿಸಿರ್ತಕ್ಕಂಥ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನು ಅಂದರೆ ಇಂಥ ಹೊಣೆಗಾರಿಕೆಯನ್ನು ನಾವು ಜವಾಬ್ದಾರಿತವಾಗಿ ಚಾಣಾಕ್ಷತೆಯಿಂದ ಕಂಪನಿ ಲೆಕ್ಕ ಪರಿಶೋಧಕನು ಮಾಡಬೇಕಾಗಿತ್ತು, ಮಾಡಿಲ್ಲ. ಇದರಲ್ಲಿ ನಾಗರಿಕ ಹೊಣೆಗಾರಿಕೆಯಲ್ಲಿ ಮೊದಲನೇದು ನಿರ್ಲಕ್ಷ್ಯತನದ ಆಯ್ತಾ. ಎರಡನೇದು ಕರ್ತವ್ಯಚ್ಯುತಿ ಅಥವಾ ವಿಶ್ವಾಸಘಾತಕತನದಿಂದ ಆಗಿರ್ತಕ್ಕಂಥದ್ದು. ಲೆಕ್ಕ ಪರಿಶೋಧಕನು ನಿರ್ಲಕ್ಷ್ಯದ ದಿನದಿಂದ ನಷ್ಟಕ್ಕೆ ಹೇಗೆ ಕಂಪನಿಗೆ ಹೊಣೆಗಾರನಾಗುತ್ತಾನೆಯೋ ಅದರಂತೆ ಕರ್ತವ್ಯಚ್ಯುತಿಗೆ ಅಂದರೆ ಕರ್ತವ್ಯ ಭ್ರಷ್ಟತೆ, ಕೆಲಸ ಮಾಡಬೇಕು. ಎಕ್ಸಾಂಪಲ್, ನಮಗೆ ವೀಕ್ಲಿ 16 ಅವರ್ಸ್ ಇದೆ ಪಾಠ ಹೇಳಲಿಕ್ಕೆ. ನಾವು 16 ಅವರ್ಸು ಸಮ್ಟೈಮ್ಸ್ ಕಾಲೇಜಲ್ಲಿ ರನ್ ಆಗ್ತಾ ಇರಬೇಕು. ಅದು 16 ಅವರ್ಸ್ ಇಲ್ಲ ಅಂದರೆ ನಾವು ಭ್ರಷ್ಟತೆಯನ್ನು ನಮ್ಮ ಕೆಲಸ ಮಾಡದೆ ಹಾಗೆ ಇದ್ದರೆ ಅದು ಕರ್ತವ್ಯ ಭ್ರಷ್ಟತೆ. ಈಗ ಅದೇ ಥರ ಕಂಪನಿ ಎಕ್ಸಾಂಪಲ್, ನೀವು ವಿದ್ಯಾರ್ಥಿಗಳು, ನಿಮಗೆ ನಾನು ಪಾಠ ಹೇಳ್ತಾ ಇದ್ದೀನಿ, ನೋಟ್ಸ್ ಮಾಡ್ಕೊಳ್ತಾ ಇದ್ದೀರ. ನಾನು ಅಂದ್ಕೊಳ್ತೀನಿ ನೋಟ್ಸ್ ಬರ್ಕೊಳ್ತೀರಂತ, ನೀವು ಅಂದ್ಕೊಳ್ತೀರಿ ನೋಟ್ಸ್ ನೀವು ಸಾರಿ ನನ್ನ ಮುಂದೆ ಹೇಳ್ಬೋದು, ಫೋನಲ್ಲಿ ಫೋನ್ ಮಾಡಿ ಸರ್ ನೋಟ್ಸ್ ಎಲ್ಲ ಬರ್ಕೊಂಡಿದ್ದೀವಿ. ನೀವು ಸುಳ್ಳು ಹೇಳಿದ್ರೆ ನಿಮಗೆ ನೀವು ಭ್ರಷ್ಟತೆ, ನೀವು ಅಂದರೆ ಬರ್ಕೊಳ್ಳಾರ್ದೆ ಓದಲಾರ್ದೆ ನೀವು ಕೂಡ ಭ್ರಷ್ಟತೆಯನ್ನು ಮಾಡಿದಾಗುತ್ತೆ. ಸೊ ಹಾಗೆ ಇಲ್ಲಿ ಕೂಡ ವಿಶ್ವಾಸಘಾತಕನದಿಂದ ಏನಾದರೂ ನಷ್ಟ ಆದರೆ ಚ್ಯುತಿಗಾಗಿ ಕರ್ತವ್ಯ ಭ್ರಷ್ಟತೆ ಘಾತಕನದಿಂದಾಗುವ ನಷ್ಟಕ್ಕೂ ಲೆಕ್ಕ ಪರಿಶೋಧಕನು ಹೊಣೆಗಾರನಾಗ್ತಾನೆ. ಅವ್ನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಮತ್ತು ಫಸ್ಟಿಗೆ ವಿಶ್ವಾಸ ಎಲ್ಲರನ್ನು ತಗೊಂಡು ಕೆಲಸ ಮಾಡ್ದೇ ಸರಿಯಾಗಿ ಅಂದರೆ ವೈಯಕ್ತಿಕವಾಗಿ ಹೊಣೆಗಾರನಾಗ್ತಾನೆ. ಅದು ಕರ್ತವ್ಯಚ್ಯುತಿ ಆಗ್ತದೆ. ವಿಶ್ವಾಸಘಾತಕ ನಂಬಿರ್ತಾರೆ, ಬಟ್ ಅದನ್ನು ವಿಶ್ವಾಸಘಾತಕ ಮಾಡಿಬಿಟ್ರೆ, ನಂಬಿ ಕೆಲಸ ಮಾಡಿದಂಥ ಚೆನ್ನಾಗಿ ಕೆಲಸ ಮಾಡಿದಂಥ ಕಂಪನಿಯವರು ಆಡಿಟ್ರಾಗಿ ನೇಮಕ ಮಾಡಿರುತ್ತೆ, ಅವ್ನು ಕೆಲಸ ಸರಿಯಾಗಿ ಮಾಡದೇ ಇದ್ದರೆ ಆ್ಯಸ್ ಪರ್ಸನಲಿ ಲಯಬಲ್. ಇಂಥ ಕೆಲಸ ಅಂದರೆ ಈ ಥರದ್ದು ಕೂಡ ಅವನು, ಇದು ಕೂಡ ಕೇಸ್ ಲಾಸ್ ಇದೆ. ಲಂಡನ್ ಮತ್ತು ಜನರಲ್ ಬ್ಯಾಂಕ್ ಪ್ರಕರಣ, ಇದರಲ್ಲಿ ಅದ್ರ ಪ್ರಕಾರ ಕೆಲವೊಂದು ಕೇಸ್ ಇದೆ. ಆಮೇಲೆ ದಿ ಸಿಟಿ ಇಕ್ವಿಟೇಬಲ್ ಫೈರ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಅದೊಂದು ಕೇಸ್ ಇದೆ. ಸೊ ಈ ಕೇಸಸ್ಸಲ್ಲಿ ಕೆಲವೊಂದು ಇದೇ ಇದ್ರ ಪ್ರಕಾರನೇ ಇದೆ. ಏನೋ ವಿಶ್ವಾಸಘಾತಕತನದಿಂದ ಅಥವಾ ಕರ್ತವ್ಯಚ್ಯುತಿ ಕೆಲಸ ಮಾಡ್ದೇನೆ ಅಥವಾ ನಂಬಿರ್ತಕ್ಕಂಥ ಕಂಪನಿಗೆ ಮೋಸವನ್ನೇ ಸಿಗಿದ್ರೆ ಅವನು ವೈಯಕ್ತಿಕವಾಗಿ ಹೊಣೆಗಾರನಾಗುತ್ತಾನೆ ಅಂತ ಕೆಲವೊಂದು ಕೇಸಸ್ ಲಾ ಇದೆ. ಆ ಕೇಸಸ್ ಲಾನ ಎಕ್ಸಾಮ್ನ ಸಾಧ್ಯ ಆದರೆ ನೆನಪಿದ್ರೆ ಕೇಸ್ ಲಾಸನ್ನು ಬರೀರಿ, ಇಲ್ಲಾಂದರೆ ಬರೆಯೋದು ಬೇಡ. ನೆಕ್ಸ್ಟು ನಿಮಗೆ ನೆನಪಾದ್ರೆ ಮಾತ್ರ. ಓಕೆ, ಎರಡನೇದು, ಈಗ ಶಾಸನಿಕ ಹೊಣೆಗಾರಿಕೆಯಲ್ಲಿ ಮೊದಲು ನಾಗರಿಕ ಹೊಣೆಗಾರಿಕೆಯಲ್ಲಿ 2 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಯಾವುದರಲ್ಲಿ ಶಾಸನಿಕ ಹೊಣೆಗಾರಿಕೆಯಲ್ಲಿ ಮೊದಲನೇದು ನಾಗರಿಕ ಹೊಣೆಗಾರಿಕೆ, ಆ ನಾಗರಿಕ ಹೊಣೆಗಾರಿಕೆಯಲ್ಲಿ 2 ಪಾಯಿಂಟ್. ಈಗ ಫೌಜದಾರಿ ಅಂತ ಹೇಳಿದೆ, ಅದನ್ನು ಫೋಟೋ ಹೊಡೆದಾಕಿಲ್ಲ. ಸೊ ಈ ಫೌಜದಾರಿ ಅಂದರೆ ಏನು? ಫೌಜದಾರಿ ಹೊಣೆಗಾರಿಕೆ ನನಗೆ ಫೋಟೋ ಹೊಡೆದಾಕಿಲ್ಲ, ಹಾಕ್ತೀನಿ, ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಫೌಜದಾರಿ ಅಂದರೆ ಫಾಲ್ಸಿಫಿಕೇಶನ್, ಮಿಸ್ರೆಪ್ರೆಸೆಂಟೇಷನ್. ಫೌಜದಾರಿ ಲೆಕ್ಕ ಪರಿಶೋಧಕನ ಫೌಜದಾರಿ ಹೊಣೆಗಾರಿಕೆ ಅಂದರೆ ವೆನ್ ಲೆಕ್ಕ ಪರಿಶೋಧಕನು ಬೇರೊಬ್ಬರಿಗೆ ಮೋಸತನ ಉದ್ದೇಶ ಇದ್ದರೆ, ಉದ್ದೇಶಪೂರ್ವಕವಾಗಿ ಮೋಸತನ ಇರ್ಬೋದು, ಉದ್ದೇಶಪೂರ್ವಕ ತಪ್ಪು ಮಾಹಿತಿಯನ್ನು, ತಪ್ಪು ಹೇಳಿಕೆಗಳನ್ನು ನೀಡಿದರೆ ಕಂಪನಿಯ ಪರವಾಗಿ, ಅಥವಾ ಕಾಗದ ಪತ್ರಗಳನ್ನು ಹರಿದು ಹಾಕಿದರೆ, ನೋಡಿದೆ ಕಾಗದ ಪತ್ರಗಳು ಹರಿದು ಹಾಕಿದರೆ, ಲೆಕ್ಕದ ಪುಸ್ತಕಗಳನ್ನು ತಪ್ಪಾಗಿ ತಿದ್ದರೆ, ಓವರ್ ರೈಟಿಂಗ್ ಅಂತ ಹೇಳ್ತೀವಿ. ಓವರ್ ರೈಟಿಂಗ್ ಅಂದರೆ ಕ್ರಿಯೇಟಿವ್ ಅಕೌಂಟಿಂಗ್ ಅಂತ ನಿಮ್ಗೆ MCOMನಲ್ಲಿ ಸೆಕೆಂಡ್ ಸೆಮಿಸ್ಟರ್ಗೆ ಬರುತ್ತೆ. ಕ್ರಿಯೇಟಿವ್ ಅಕೌಂಟಿಂಗ್, ಇದು ತಪ್ಪುಗಳನ್ನು ತಿದ್ದಿದ್ದಾರೆ, ಕ್ರಿಯೇಟಿವ್ ಅಕೌಂಟಿಂಗ್. ಅಥವಾ ಕೊಟ್ಟಿ ಪ್ರಮಾಣ ಪತ್ರಗಳನ್ನು ನೀಡಿದ್ದಾರೆ, ಫೇಕ್ ಡಾಕ್ಯುಮೆಂಟ್ಸ್, misrepresentation. Second point under statutory liabilities, when company auditor false representation behalf of the company, he is liable. ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ನಾನು ಇದು ಕನ್ನಡ ಮೀಡಿಯಂ ಇದೆ, ಅದನ್ನು ನಾನು ಇಂಗ್ಲೀಷಲ್ಲಿ ಸಾಧ್ಯವಾದಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಅದನ್ನು ಬರ್ಕೊಳ್ಳೋದು ಸಾಧ್ಯ. ಇದೇ ಪಾಯಿಂಟ್ಸ್. ಓಕೆ, ಫೌಜದಾರಿ ಅಂದರೆ ಫಾಲ್ಸ್ ರೆಪ್ರೆಸೆಂಟೇಷನ್, ಕಂಪನಿ ಪರವಾಗಿ ಏನಾದರೂ he has made some false press meet or he has made some false presses or if he ಉದ್ದೇಶಪೂರ್ವಕ ಅಂತ ಹೇಳ್ತೀವಿ, deliberately he made any statements behalf of the company
or if he make any frauds or misrepresentation or any documents throw away ಅಥವಾ ಹರಿದು ಹಾಕೋದಾಗಲಿ, ಅಥವಾ ಅದನ್ನು ಹರಿದು ಹಾಕೋದು ಅಂತ ಏನು ಹೇಳ್ತೀವಿ ಇಂಗ್ಲೀಷ್ ನೋಡ್ಕೊಳ್ಳಿ ಸ್ವಲ್ಪ. ಸೊ ಇಲ್ಲಿ ಥ್ರೂ ಹಾಕೋದಾಯಿತು ಅಥವಾ ತಪ್ಪು ಹೇಳಿಕೆಗಳನ್ನು, ಫೇಕ್ ನ್ಯೂಸಸನ್ನು ಕಂಪನಿ ಪರವಾಗಿ ಆಡಿಸಿದ್ರೆ ಅವನು ಕಂಪಲ್ಸರಿಯಾಗಿ ಲಯಬಲ್ ಆಗ್ತಾನೆ ಹೊಣೆಗಾರಿಕೆ ಪ್ರಕಾರ. ಈ ಕಂಪನಿ ಕಾಯ್ದೆ 2013 ಆಸ್ ಪರ್ ದ ಕಂಪನೀಸ್ ಆಕ್ಟ್ 2013 ಸೆಕ್ಷನ್ 34 ಆ್ಯಂಡ್ ಸಬ್ಸೆಕ್ಷನ್ 447 ಆಫ್ ದ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಹೇಳಿದಾಗೆ, ಇಫ್ ಹಿ ಮೇಡ್ಸ್ ಎನಿ ಫಾಲ್ಸ್ ರೆಪ್ರೆಸೆಂಟೇಷನ್, ಫಾಲ್ಸ್ ಮೆಸೇಜ್ ಆರ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಥ್ರೂ ದ ಪ್ರಾಸ್ಪೆಕ್ಟ್ ಅನ್ನೋ ಟಾಪಿಕನ್ನು BCom ಕೋರ್ಸ್ ಅಲ್ಲಿ ಕಂಪನಿ ಲಾ ಸೆಕ್ರೆಟರಿ ಪ್ರಾಕ್ಟೀಸಲ್ಲಿ ಲರ್ನ್ ಮಾಡಿರ್ತೀರಿ. ಸೊ ನೀವು ನೆನ್ಪು ಮಾಡ್ಕೋಬೇಕು. ಓಕೆ, ಕಂಪನಿಯಲ್ಲಿ ಏನಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದರೆ ಪ್ರಾಸ್ಪೆಕ್ಟಲ್ಲಿ, ಅವನು ಈ ಹ್ಯಾಸ್ ಲಯಬಲ್ ಫಾರ್ 6 months, ಅಂದರೆ ಈ ಹ್ಯಾಸ್ ಸೆರೆಮನಿಗೆ 6 ತಿಂಗಳವರೆಗೂ ಅವನಿಗೆ ಸೆರೆಮನಿ ಕಳಿಸಲಾಗ್ತದೆ. ಅದು ಕಂಪನಿಯ ಕಾಯ್ದೆ 2013 ಪರಿಚ್ಛೇದ 34 ಹಾಗೂ 447ರಲ್ಲಿ ಉಲ್ಲೇಖಿಸಿದಂತೆ ವಿವರಣಾ ಪತ್ರಿಕೆಯಲ್ಲಿ ತಪ್ಪು ಹೇಳಿಕೆಯನ್ನು ನೀಡಿದರೆ 6 ತಿಂಗಳಿಂದ 10 ವರ್ಷದವರೆಗೆ, 6 ತಿಂಗಳಿಂದ ಅಪ್ ಟು ಫ್ರಮ್ 6 months to 10 years ಈವೆನ್ ಟು ಜೈಲ್, ಸೆರೆಮನೆ ವಾಸ ಅಂತ ಏನು ಹೇಳ್ತೀವಿ, ಸೆರೆಮನೆ ವಾಸ ಮತ್ತು ನಷ್ಟದ 3 ಪಟ್ಟು ಹಾಗೂ ನಷ್ಟದ 3 ಪಟ್ಟು ದಂಡಕ್ಕೆ ಗುರಿಯಾಗ್ತದೆ. ಜೊತೆಗೆ ಕಂಪನಿಯ ಕಾಯ್ದೆ 2013 ಮತ್ತು ಪರಿಚ್ಛೇದ 34 ಆಯಿತು ಮತ್ತು 35 ಕಂಪನಿಯ ಪರಿಚ್ಛೇದ ಕಂಪನಿ ಕಾಯ್ದೆ 2013 ಪರಿಚ್ಛೇದ 34 ಈಗ 35 ಬಂತು. 35 ಪ್ರಕಾರ 448ರಲ್ಲಿ ಉಲ್ಲೇಖ, ಅಲ್ಲಿ 447, ಇಲ್ಲಿ 448, 34 447 ಅಗೇನ್ 35 448 ಆಫ್ ದ ಪ್ರಾಸ್ಪೆಕ್ಟ್. ತಪ್ಪು ಹೇಳಿಕೆಗಳು ನೀಡಿ ಕಕ್ಷಿದಾರ ಸಂಸ್ಥೆ ಅಂದರೆ 2013 ಪರಿಚ್ಛೇದ 35 448ರಲ್ಲಿ ಉಲ್ಲೇಖಿಸಿದಂತೆ ವಿವರಣಾ ಪತ್ರಿಕೆಯಲ್ಲಿ ತಪ್ಪು ಹೇಳಿಕೆಯನ್ನು ನೀಡಿ ತನ್ನ ಕಕ್ಷಿದಾರ ಸಂಸ್ಥೆಯಲ್ಲಿ ಬಂಡವಾಳವನ್ನು ತೊಡಗಿಸುವಂತೆ ಪ್ರವೋಕ್ ಮಾಡಿದರೆ ಅವನು ಕೂಡ ಶಿಕ್ಷೆಗೊಳಪಡ್ತಾನೆ. ಯಾರೋ ಕಕ್ಷಿದಾರ ಯಾರೋ ಕ್ಲೈಂಟ್ ಇರ್ತಾನೆ. ಎಕ್ಸಾಂಪಲ್, ನಾನು ಆಡಿಟರ್ ಇದ್ದೇನೆ, ನಾನು ಹೇಳ್ತೇನೆ ನನ್ನ ಕ್ಲೈಂಟಿಗೆ, ಹೊರಗಡೆ ನಾನು ಚಾರ್ಟೆಡ್ ಅಕೌಂಟೆಂಟ್ ವರ್ಕ್ ಮಾಡ್ತೇನೆ, ನನ್ನ ಕಡೆ ಫೈಲ್ ತೋರಿಸ್ಲಿಕ್ಕೆ ಬಂದಿರೋ ವ್ಯಕ್ತಿಗೆ ನಮ್ಮ ಕಂಪ್ನಿಯಲ್ಲಿ ಹೂಡಿಕೆ ಮಾಡು ಅಂತೇಳಿ ತಪ್ಪು ಮಾಹಿತಿ ಪ್ರಾಸ್ಪೆಕ್ಟ್ ಅಂದರೆ ಪ್ರಾಸ್ಪೆಕ್ಟ್ ಇಸ್ ಅ invitation to the public, open invitation to the public. The prospect includes or contains profile of the company, isn't it? ಸೊ ಇದ್ರ ಬಗ್ಗೆ ಅವನು ತಪ್ಪು ಮಾಹಿತಿ ಕೊಟ್ಟು ತನ್ನ ಕಕ್ಷಿದಾರಿಗೆ ಅಂದರೆ ಕ್ಲೈಂಟಿಗೆ, ಕಂಪನಿ ನೀವು ಯಾವುದೋ ಒಂದು ಎಕ್ಸ್ ಕಂಪನಿಲಿ ಹೂಡಿಕೆ ಮಾಡಿ ಅಂತ ಹೇಳಿದರೆ, ನಾನು ಎಕ್ಸ್ ಕಂಪನಿಯಲ್ಲಿ ಆಡಿಟರ್ ಇದ್ದೀನಿ, ಬಟ್ ಹೊರಗಡೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ CA ಆಗಂದಾಗ ನನ್ನ ಕಕ್ಷಿದಾರ ಯಾರಾದರೂ ತಪ್ಪು ಹೇಳಿಕೊಟ್ಟು ನಮ್ಮ ಕಂಪನಿಗೆ ಹೂಡಿಕೆ ಮಾಡಿದರೆ ನಾನು ಶಿಕ್ಷೆಗೆ ಗುರಿ ಆಗ್ತೀನಿ. ನೆಕ್ಸ್ಟ್ ಇದಾದ ನಂತರ ಮೇನ್ ಪಾಯಿಂಟ್ ಹೇಳಿದ್ನಲ್ಲ, ಯಾವುದೋ ಲೆಕ್ಕ ಪರಿಶೋಧನಾ ಹೊಣೆಗಾರಿಕೆಗಳಲ್ಲಿ, ಶಾಸನಿಕ ಹೊಣೆಗಾರಿಕೆಗಳಲ್ಲಿ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಮೇನ್ 2ನೇ ಪಾಯಿಂಟ್, ಭಾರತೀಯ ದಂಡ ಸಂಹಿತೆ ಅನ್ವಯ ಉದ್ಭವಿಸುವ ಹೊಣೆಗಾರಿಕೆಗಳು. ಇದು ಅಕಾರ್ಡಿಂಗ್ ಟು ದ ಅಂಡರ್ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಸೆಕ್ಷನ್ 197, ಇಂಡಿಯನ್ ಪೆನಲ್ ಕೋಡ್ ಏನಿದೆ 197 ಪ್ರಕಾರ ಯಾವುದೇ ಪ್ರಮಾಣ ಪತ್ರವನ್ನು ಅದು ಸುಳ್ಳು ಎಂದು ಗೊತ್ತಾದರೆ ಅಥವಾ ಗೊತ್ತಿದ್ದರೂ ಅದು ಸರಿ ಇದೆ ಎಂದು ದೃಢೀಕರಣ ಮಾಡಲು ಅದಕ್ಕೆ ಸಹಿ ಹಾಕುವ ಯಾವುದೇ ವ್ಯಕ್ತಿಯು ಶಿಕ್ಷೆಗೆ ಗುರಿಯಾಗುತ್ತಾನೆ. ನೆನಪಿಟ್ಟುಕೊಳ್ಳ್ರಿ, ಭಾರತೀಯ ದಂಡ ಸಂಹಿತೆ ಅಥವಾ 197ರ ಅನ್ವಯ ಪ್ರಕಾರ ಕಾನೂನುಗಳಿಗೆ ಪೂರಕವಾಗುವ ಯಾವುದೇ ಪ್ರಮಾಣ ಪತ್ರವನ್ನು, ಕಾನೂನಿಗೆ ಅದು ರಿಲೇಟ್ ಇರಬೇಕು, ದ ಡಾಕ್ಯುಮೆಂಟ್ ಶುಡ್ ಬಿ ಆರ್ ದ ಡಾಕ್ಯುಮೆಂಟ್ ಮೇ ಆರ್ ಮೇ ನಾಟ್ ಆರ್ ಮೇ ರಿಲೇಟಿಂಗ್ ಟು ದ ಎನಿ ಲಾಸ್ ಇಫ್ ದ ಸರ್ಟಿಫಿಕೇಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಫಾಲ್ಸ್ ಇನ್ಫಾರ್ಮೇಷನ್ ಆರ್ unfair or false information. If anybody signed as a company auditor, as a person comes under punishment. ಇದು ಹೇಳ್ತದೆ.
ಗುರಿಗೆ ಆಗ್ತಾನೆ. ಅದರಿಂದ ಲೆಕ್ಕ ಪರಿಶೋಧಕನು ಕಂಪನಿಗೆ ಸಂಬಂಧಿಸಿದ ಯಾವುದೇ ಕೊಟ್ಟ ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿದರೆ ಅವನು ಶಿಕ್ಷೆಗೆ ಗುರಿ ಆಗ್ತಾನೆ. ಇದು ಕಂಪನಿಯ ಅದು ದಂಡ ಸಂಹಿತೆ, ಭಾರತದ ದಂಡ ಸಂಹಿತೆ ಅನ್ವಯ 197 ಇಂಡಿಯನ್ ಪೆನಲ್ ಕೋಡ್. ನೆಕ್ಸ್ಟ್ ಇದಾದಮೇಲೆ ಈಗ ಲೆಕ್ಕ ಪರಿಶೋಧನಾ ಹೊಣೆಗಾರಿಕೆ ಹೇಳಬೇಕಾದ್ರೆ ಮೊದಲನೇದು ಖಾಸಗಿ ಕಂಪನಿಯಲ್ಲಿ ಇರ್ತಕ್ಕಂಥ ಲೆಕ್ಕ ಪರಿಶೋಧನಾ ಹೊಣೆಗಾರಿಕೆ, ಎರಡನೇದು ಕಂಪನಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಅಂತ ಹೇಳಿದ್ನಲ್ಲ. ಮೂರನೇದು ಒಂದು ಹೇಳಿದೆ ನೋಡ್ರಿ, ಗೌರವ ಲೆಕ್ಕ ಅಂತ, ಗೌರವ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಮೂರನೇ ಪಾಯಿಂಟ್. ನೀವು ಬರ್ಕೊಂಡ್ರೆ ನಿಮ್ಗೆ ಐಡಿಯಾ ಬರ್ತದೆ. ನಾಲ್ಕನೇದು ಸಂಯುಕ್ತ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಅಂತ ಹೇಳಿದೆ, ಸ್ಥಳೀಯ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಅಂತ ಹೇಳಿದೆ, ಥರ್ಡ್ ಪಾರ್ಟೀಸ್ ಅಂದರೆ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದಂತೆ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಬಗ್ಗೆ ಹೇಳಿದ್ನಲ್ಲ. ಸೊ ಈಗ ಲಯಬಿಲಿಟಿ ಆಫ್ ಆನರರಿ ಆಡಿಟರ್ಸ್. ಈಗ ಆನರರಿ ಆಡಿಟರ್ಸ್ ಪ್ರಕಾರ ಕೆಲವೊಂದು ಗೌರವ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆಗೂ ಸಂಭಾವನೆ ಪಡೆಯುವ ಲೆಕ್ಕ ಪರಿಶೋಧನಾ ಹೊಣೆಗಾರಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಇಫ್ ಯು ವರ್ಕಿಂಗ್ ಆಸ್ ಎ ರೆಸ್ಪೆಕ್ಟ್ ಆನರರಿ ಆಡಿಟರ್ಸ್, ಸಂಸ್ಥೆಗೆ ಆಗಾಗ ಬಂದು ಹೋಗ್ತಾ ಇರ್ತಾನೆ, ಒಂದು ಗೌರವಪೂರ್ವಕ ಬಂದು ಹೋಗೋದು. ಈಗ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಹಿರಿಯರು, ದೊಡ್ಡ ಮನೆ, ನಿಮ್ಮ ಕಸಿನ್ಸು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ದೊಡ್ಡವರು ಅಂತ ಮನೆಗೆ ಅನ್ಸ್ಕೊಂಡಿರ್ತಾರೆ, ಬಂದು ಹೋಗ್ತಾ ಇದ್ದರೆ ಒಂಥರ ರಾಯಲ್ ಟ್ರೀಟ್ಮೆಂಟ್ ಆಗಿರುತ್ತೆ. ಹಾಗೆ ಕಂಪನಿಗೊಬ್ಬರಿಗೆ ಆನರರಿ ಆಡಿಟರ್ ಅಂತ ಇರ್ತಾನೆ, ಆನರರಿ ಆಡಿಟರ್. ಅವನ ಒಂದು ಹೊಣೆಗಾರಿಕೆ ಹೇಗಿರ್ತದೆ ಕಂಪ್ನಿ ಒಳಗಡೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಆಲ್ರೆಡಿ ವರ್ಕ್ ಮಾಡ್ತಿರ್ತಾನೆ ಒಬ್ಬ ಆಡಿಟರ್, ಒಬ್ಬ ರೆಸ್ಪೆಕ್ಟ್ಫುಲ್. ಎಕ್ಸಾಂಪಲ್, ನಾವು ಕಾಲೇಜ್ನಲ್ಲಿ ಇದ್ದೀವಿ, ನಾವು ನಿಮಗೆ ಜಸ್ಟ್ ಆಡಿಟರ್ ಆಗಿ ವರ್ಕ್ ಮಾಡ್ತೀವಿ ಅಂದ್ಕೊಳ್ರಿ, ಪ್ರಿನ್ಸಿಪಲ್ ಆನರರಿ ಆಡಿಟರ್ ಇದ್ದಾನೆ. ಓಕೆ, ಈ ಥರ ಎಕ್ಸಾಂಪಲ್ಸ್. ಓಕೆ ಸರ್, ಈಗ ನಾವು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಈಗ ಆಡಿಟರ್ ನಾನು ಸಂಭಾವನೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಗೌರವಕ್ಕೋಸ್ಕರ, ನನಗೇನು ದುಡ್ಡು ಬೇಡಪ್ಪ, ಕೆಲಸ ಗೌರವಪೂರ್ವಕ ಕೆಲಸ ಮಾಡಿ ಅನ್ನೋ ಆ ಥರದ ಏನು ವ್ಯತ್ಯಾಸ ಇರುವುದಿಲ್ಲ. ಅಂದರೆ ಲಯಬಿಲಿಟೀಸ್ ಆರ್ ದ ಲಯಬಿಲಿಟೀಸ್. ಸಂಭಾವನೆ ಪಡೆಯುವ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಗೌರವ ಲೆಕ್ಕ ಪರಿಶೋಧಕನು ಸಂಭಾವನೆ ಪಡೆಯುವ ಲೆಕ್ಕ ಪರಿಶೋಧಕನಷ್ಟೇ ಹೊಣೆಗಾರನಾಗಿರ್ತಾನೆ. ಗೌರವ ಲೆಕ್ಕ ಪರಿಶೋಧಕನು ತನ್ನ ಕರ್ತವ್ಯದಲ್ಲಿ ಅಲಕ್ಷ್ಯ ತೋರಿದರೆ ಅದರಿಂದಾಗುವ ಅನಾಹುತಗಳಲ್ಲಿ ಅವನೇ ಜವಾಬ್ದಾರನಾಗಿರುತ್ತಾನೆ. ನೋಡ್ರಿ, ಸ್ಯಾಲ್ರಿ ತೊಗೊಳಂಗಿಲ್ಲ, ಆದರೂ ಪೆನಾಲ್ಟಿ, ಅಂದರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಅಂದರೆ ಅಷ್ಟು ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗುತ್ತೆ. ಬಿಕಾಸ್ ಕಂಪನಿ ಲಾಸನ್ನು ಒಬೆ ಮಾಡಿ ಅವನು ಕಂಪನಿ ಲಾಸ್ ರೂಲ್ಸ್ ಏನಿದೆ ಅದನ್ನು ಒಬೆ ಮಾಡಿ ಸಹಿ ಮಾಡಿರ್ತಾನೆ. ಆನರರಿ ಆಡಿಟರ್ ಆಗಿರ್ಬೋದು, ರೆಮ್ಯುನರೇಷನ್ ಆಡಿಟರ್ ಆಗಿರ್ಬೋದು. ಓಕೆ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಆದ್ದರಿಂದ ಗೌರವ ಲೆಕ್ಕ ಪರಿಶೋಧಕನು ತನ್ನ ಕಕ್ಷಿದಾರನಿಂದ ಯಾವುದೇ ಸಂಭಾವನೆ ಪಡೆಯುವುದಿಲ್ಲ ಎಂಬ ಮಾತ್ರಕ್ಕೆ ಹೊಣೆಗಾರನಿಂದ ಮುಕ್ತನಾಗಿ ಹೇಳಿದ್ನಲ್ಲ. ಅವನಿಗೆ ಸ್ಯಾಲ್ರಿ ಕೊಡೋಂಗಿಲ್ಲ ಅಂದರೆ, ರೆಮ್ಯುನರೇಷನ್ ಕೊಡೋಲ್ಲ ಅಂದರೂ ಕೂಡ ಅವನಿಗೆ ಹೊಣೆಗಾರ ಇದ್ದೇ ಇರ್ತದೆ. ಅವನು ಕೂಡ ಒಂದು ಸಲ ಕೆಲಸ ಪ್ರಾರಂಭ ಮಾಡಿದ ನಂತರ ಹೊಣೆಗಾರಿಕೆ ಇದ್ದೇ ಇರುತ್ತದೆ, ಅವನಿಗೆ ಕೂಡ ಹೊಣೆಗಾರ ಇದ್ದೇ ಇರ್ತದೆ. ನೆಕ್ಸ್ಟ್ ಇದಾದ ನಂತರ ಜಂಟಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಅಂತ ಬರ್ತದೆ. ಜಾಯಿಂಟ್ ಇಂಗ್ಲೀಷ್ ಮೀಡಿಯಮ್ನವರಿಗೆ ಫೋಟೋ ಹೊಡೆದಾಕಿ ನೋಡ್ಬೋದು, ಆನರರಿ ಕೂಡ ಇದೆ, ನೋಡಿಕೊಳ್ಳ್ರಿ. ಜಾಯಿಂಟ್ ಲೆಕ್ಕ ಪರಿಶೋಧಕನ, ಇದು ಗೌರವ ಲೆಕ್ಕ ಪರಿಶೋಧಕನಲ್ಲಿ ಜಾಯಿಂಟ್ ಅಂತ ಒಂದು ಸಬ್ ಪಾಯಿಂಟ್ ಇದೆ, ಅದನ್ನು ನೀವು ಇದನ್ನು ಸಪ್ರೇಟ್ ಪಾಯಿಂಟ್ ಕೂಡ ಮಾಡಿ ಹಾಕ್ಕೋಬೋದು. ಜಾಯಿಂಟ್ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ, ಜಾಯಿಂಟ್ ಕಂಪನಿ ಆಡಿಟರ್. ಒಬ್ಬರಿಗಿಂತ ಹೆಚ್ಚಿನ ಲೆಕ್ಕ ಪರಿಶೋಧಕ ಕಂಪನಿ ಲೆಕ್ಕ ಪರಿಶೋಧಕನ ಕೆಲಸಕ್ಕೆ ನೇಮಕಗೊಂಡರೆ ಅವರಿಗೆ ಜಂಟಿ ಲೆಕ್ಕ ಪರಿಶೋಧಕರೆಂದು ಕರೆಯುತ್ತಾರೆ. ಒಬ್ಬರಿಗಿಂತ ಹೆಚ್ಚಿನ ಲೆಕ್ಕ ಪರಿಶೋಧಕರು ಕಂಪನಿ ಲೆಕ್ಕ ಪರಿಶೋಧನಾ ಕೆಲಸಕ್ಕೆ ನೇಮಕಗೊಂಡರೆ, when the company appoints more than one auditor for the purpose of to discharge company functions, those auditors are called company auditors. ಜಂಟಿ ಕಂಪನಿ ಲೆಕ್ಕ ಪರಿಶೋಧಕ ಸಂಯುಕ್ತವಾಗಿಯೂ ಅಥವಾ ನಾನು ಹೇಳಿದ್ನಲ್ಲ ಸಂಯುಕ್ತ ಅಂತ ಹೇಳಿದ್ನಲ್ಲ, ಸಂಯುಕ್ತನ ಪಾಯಿಂಟ್ ಹೇಳಿದ್ನಲ್ಲ, ಅದೇ ಜಂಟಿ ಅಂತ ಹೇಳ್ಬೋದು. ಈ ಸಂಯುಕ್ತವಾಗಿ ಮತ್ತು ವೈಯಕ್ತಿಕವಾಗಿ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅಂದರೆ ಜಂಟಿ ಲೆಕ್ಕ ಪರಿಶೋಧನಾ ಹೊಣೆಗಾರಿಕೆಯು ಸಂಯುಕ್ತವಾಗಿರುತ್ತದೆಯೋ, ಈ ಜಾಯಿಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಅನ್ವಯಿಸ್ತದೆಯೋ, ಅಥವಾ ವೈಯಕ್ತಿಕವಾಗಿ ಜಂಟಿ ಲೆಕ್ಕ ಪರಿಶೋಧಕರ ಹೊಣೆಗಾರಿಕೆ ಸಂಯುಕ್ತವಾಗಿರುತ್ತದೆಯೋ ಅಥವಾ ಸಂಯುಕ್ತವಾಗಿ ಮತ್ತು ವೈಯಕ್ತಿಕವಾಗಿರುತ್ತದೆಯೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಸಾಮಾನ್ಯವಾಗಿ ಯಾವ ಲೆಕ್ಕ ಪರಿಶೋಧಕನು ಯಾವುದಕ್ಕೆ ಜವಾಬ್ದಾರನೋ ಹೊಣೆಗಾರನೋ ಏನೋ ವಿಷಯ ಸ್ಪಷ್ಟವಾಗಬೇಕು. ಫಸ್ಟ್ ಏನನ್ನೋದು, ಜಂಟಿ ಲೆಕ್ಕ ಪರಿಶೋಧಕನು ಮಧ್ಯೆ ಯಾವುದೇ ಒಪ್ಪಂದವಾಗದ ಸಂದರ್ಭದಲ್ಲಿ ಎಲ್ಲ ವಿಷಯದಲ್ಲಿ ಎಲ್ಲ ಜಂಟಿ ಲೆಕ್ಕ ಪರಿಶೋಧಕರು ಜಂಟಿಯಾಗಿ ಮತ್ತು ವ್ಯಕ್ತಿಗತವಾಗಿ ಹೊಣೆಗಾರರಾಗಿರುತ್ತಾರೆ. when any agreements made or may not made, any agreements between the joint auditors
and company, all the liabilities has to be discharged by both auditors, joint auditors. If the joint auditor negligence, if any negligence of joint auditors, the joint auditors liables, how much amount the company incurred loss, the loss should be liable or what we call incurred by or have to be faced by joint directors. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ನೆಕ್ಸ್ಟ್ ಸ್ಥಳೀಯ ಲೆಕ್ಕ ಪರಿಶೋಧಕರ ಹೊಣೆಗಾರಿಕೆ. ಸ್ಥಳೀಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಲೋಕಲ್ ಕಂಪನಿ ಆಡಿಟರ್. ಕಂಪನಿಯ ಕಾಯ್ದೆ 2013 ಪ್ರಕಾರ ಉಪಘಟಕಗಳು ಅಂದರೆ ಬ್ರಾಂಚಸ್ ಅಂತ ಇರ್ತದೆ. ಹೆಡ್ ಆಫೀಸ್ ಒಂದು ಬ್ರಾಂಚಸ್, ಹೆಡ್ ಆಫೀಸ್ ಒಂದಿರ್ತದೆ, ಸಬ್ ಬ್ರಾಂಚಸ್ ಬೇರೆ ಬೇರೆ ಇರ್ತದೆ. ಸೊ ಇಲ್ಲಿ ಕಂಪನಿಯ ಕಾಯ್ದೆ 2013 ಪ್ರಕಾರ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 2013, ಎನಿ ಸಬ್ ಯೂನಿಟ್ಸ್ ಆಫ್ books of accounts of company or anything, what are the liabilities he has to be managed, he has to be discharged, he has to be acknowledged. Okay, ಕಂಪನಿಯ ಕಾಯ್ದೆ 2013 ಪ್ರಕಾರ ಉಪಘಟಕಗಳ ಲೆಕ್ಕ ಪುಸ್ತಕಗಳನ್ನು ಸುವ್ಯವಸ್ಥಿತವಾಗಿಡುವುದು ಮತ್ತು ಪ್ರತಿ ವರ್ಷ ಸ್ಥಾನಿಕ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿ ಲೆಕ್ಕ ಪರಿಶೋಧನೆ ವರದಿ ಪಡೆಯುವ ವ್ಯವಸ್ಥೆ ಕಂಪನಿ ವ್ಯವಸ್ಥಾಪಕರು ಮಾಡತಕ್ಕದ್ದು. ಕಂಪನಿಯ ವ್ಯವಸ್ಥಾಪಕರಾದ ಕಂಪನಿ ಮ್ಯಾನೇಜರ್ಸು ಪ್ರತಿ ವರ್ಷ ಲೆಕ್ಕ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಸ್ಥಾನಿಕ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿಕೊಂಡು, ಅಂದರೆ ಟೆಂಪ್ರವರಿ ಅಥವಾ ವೇಳೆಗೆ ಸಂಬಂಧಪಟ್ಟಾಗಿ ಇಂಟರ್ನಲ್ ಆಡಿಟರ್ಸ್, ಅದನ್ನು ಅವ್ರಿಗೆ ಇಂಟರ್ನಲ್ ಆಡಿಟರ್ ಅಥವಾ ನಾಮಕಾವಸ್ಥೆ ಯಾರಾದರೂ ಅವಶ್ಯಕತೆ ಇಯರ್ಲಿ ಎಂಡ್ ಮಾಡಬೇಕಾಗಿತ್ತು, ಬಟ್ ಅರ್ಜೆಂಟಾಗಿ ಒಂದು ಯಾವುದೊಂದು ಕಂಪನಿಯ ಒಂದು ಪ್ರತಿ ವರ್ಷ ಸ್ಥಾನಿಕ ಲೆಕ್ಕ ಪರಿಶೋಧಕರು ಇರ್ತಾರೆ, ಮ್ಯಾನೇಜರ್ ಲೆಕ್ಕ ಪರಿಶೋಧನೆ ಪಡೆಯುವ ವ್ಯವಸ್ಥೆ ಕಂಪನಿಯ ಲೆಕ್ಕ ಪರಿಶೋಧಕರು ಮಾಡಬೇಕು. ಆಮೇಲೆ ಕಂಪನಿ ಆಡಿಟರ್ ಮಾಡಿರ್ತಾರೆ, ಅದನ್ನು ಕಂಪನಿ ಮ್ಯಾನೇಜರು ಮಾಡಬೇಕು. ಇದು ಸ್ಥಳೀಯ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ. ಅಂದರೆ ಅರ್ಥ ಏನು? ಲೆಕ್ಕ ಪರಿಶೋಧಕನು ಸ್ವತಃ ಉಪ ಘಟಕಗಳಿಗೆ ಭೇಟಿ ನೀಡಿ, ಅಂದರೆ ಬ್ರಾಂಚಸ್ಗೆ ಭೇಟಿ ನೀಡಿ ಎಲ್ಲ ಬುಕ್ಸನ್ನು, ಅಂದರೆ ಈ ಹ್ಯಾಸ್ ಟು ವೆರಿಫೈ ದ ಅಕೌಂಟ್ಸ್ ಆಫ್ ದ ಕಂಪನೀಸ್. ಈ ಹ್ಯಾಸ್ ಟು ವೆರಿಫೈ. ಹೆಡ್ ಆಫೀಸ್ನಲ್ಲಿ ಅವನು ಕೇಂದ್ರ ಕಚೇರಿಯಲ್ಲಿ ನೇಮಕ ಆಗಿರ್ತಾನೆ ಅಂದರೆ ಸಮಟೈಮ್ಸ್ ಉಪ ಕಚೇರಿಗಳಿಗೆ ಭೇಟಿ ನೀಡಿ ಕೂಡ ಅವನು ಲೆಕ್ಕ ಪರಿಶೋಧನೆಯನ್ನು ಮಾಡಿಕೊಂಡು ಆ ಲೆಕ್ಕ ಪರಿಶೋಧನೆ ಆದಂಥ ವರದಿಯನ್ನು ಕಂಪನಿ ವ್ಯವಸ್ಥಾಪಕರಿಗೆ ನೀಡಿ ಸಹಿ ಮಾಡಿ ಹೊರಬರಬೇಕಾಗ್ತದೆ. ಸೊ ಅದು ಸ್ಥಳೀಯ. ಅವನು ಇನ್ ಕೇಸ್ ಅದನ್ನು ಯಥಾವತ್ತವಾಗಿ ಮಾಡದೇ ಇದ್ದಾಗ, ಪರಿಶೀಲಿಸಿ ಒಳಪಡಿಸದೇ ಇದ್ದಾಗ, ಕಂಪನಿ ಉದ್ದೇಶಗಳ ಹಿತದೃಷ್ಟಿಯಿಂದ ವಿಶ್ಲೇಷಿಸದಿದ್ದಾಗ ಅವನು ವೈಯಕ್ತಿಕವಾಗಿ ಹೊಣೆಗಾರನಾಗ್ತಾನೆ. ಅಂದರೆ ಕಂಪನಿ ಪರವಾಗಿ ಕೆಲಸ ಮಾಡಬೇಕು, ಅವನು ಮಾಡದೇ ಇದ್ದಾಗ ವೈಯಕ್ತಿಕ ಹೊಣೆಗಾರನಾಗ್ತಾನೆ. ಮತ್ತು ಥರ್ಡ್ ಪಾರ್ಟೀಸ್, ಲಾಸ್ಟ್ ಪಾಯಿಂಟ್ ಇದೆ, ಥರ್ಡ್ ಪಾರ್ಟೀಸ್. Another point, the third parties liabilities. What are the liabilities related to third parties as a company auditor? ಲೆಕ್ಕ ಪರಿಶೋಧಕನು ಕಂಪನಿಯಿಂದ ನೇಮಕವಾಗುವುದರಿಂದ ಕಂಪನಿಯ ಕಾಯ್ದೆ ಪ್ರಕಾರ ಕಂಪನಿಯ ಷೇರುದಾರರಿಗೆ ಮಾತ್ರ ಹೊಣೆಗಾರನಾಗುತ್ತಾನೆ. ಕಂಪನಿಯ ಕಾಯ್ದೆಯಲ್ಲಿ ನೋಡಲಿ, ಕಂಪನಿ ಲೆಕ್ಕ ಪರಿಶೋಧಕನು ನೇಮಕವಾಗುವುದರಿಂದ, ಅಂದರೆ ಕಂಪನಿ ಅಡಿಯಲ್ಲೇ ನೇಮಕವಾಗುವುದರಿಂದ ಕಂಪನಿ ಷೇರುದಾರರಿಗೆ ಮಾತ್ರ ಹೊಣೆಗಾರನಾಗಿರುತ್ತಾನೆ. ಕಂಪನಿ ಕಾಯ್ದೆಯಲ್ಲಿ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದಂತೆ ಲೆಕ್ಕ ಪರಿಶೋಧಕನು ಹೊಣೆಗಾರಿಕೆಯ ಬಗ್ಗೆ ಯಾವುದೇ ನಿಯಮ ಕಂಡುಬರುವುದಿಲ್ಲ. ಕಾರಣ, ಲೆಕ್ಕ ಪರಿಶೋಧಕನು ಯಾರಿಂದ ನೇಮಕಗೊಂಡಿರುತ್ತಾನೆಯೋ ಅವರಿಗೆ ಮಾತ್ರ ಹೊಣೆಗಾರನಾಗುತ್ತಾನೆ, ಆದರೆ ಮೂರನವರಿಗಲ್ಲ ಅಂತ ಇದೆ. ಮೂರನೇವರ ಜೊತೆಗೆ ಯಾವುದೇ ಸಂಬಂಧ ಇರುವುದಿಲ್ಲ, ಒಪ್ಪಂದವಿರುವುದಿಲ್ಲ. ಆದ್ದರಿಂದ ಮೂರನೆಯವರು ತಮಗಾದ ನಷ್ಟವನ್ನು ಲೆಕ್ಕ ಪರಿಶೋಧಕರಿಂದ, ಮೂರನೇ ವ್ಯಕ್ತಿಗೆ ನಷ್ಟ ಆಗಿದ್ದರೆ ಲೆಕ್ಕ ಪರಿಶೋಧನೆ ತುಂಬಿಕೊಳ್ಳಲು ಇಲ್ಲವೇ ಪರಿಹಾರ ಪಡೆಯಲು ಅವಕಾಶ ಇರುವುದಿಲ್ಲ. ಜೊತೆಗೆ ಇದೇ ನಿಯಮವನ್ನು ಅನೇಕ ಶಾಸನ ನಿರ್ಣಯಗಳಲ್ಲಿ ವ್ಯಕ್ತವಾಗಿರುತ್ತದೆ. ಕೆಲವೊಂದು ಕೇಸಸ್ ಲಾಸ್ ಕೂಡ ಇದೆ. ಹೌದು ಸರ್, ಅವರಿಂದ ಪಡೆಯೋಕ್ಕಾಗಂಗಿಲ್ಲ ಅಂದರೆ ಏನಾದರೂ ಕೆಲವೊಂದು ಕೇಸ್ ಲಾಸ್ ಇದೆ ಅಂದರೆ ಇದೆ. ಕಾಡ್ಲರ್ ವಿರುದ್ಧ ಕೇನ್ ಕ್ರಿಸ್ಮಸ್ ಕಂಪನಿ ಅಂತ, ದ ಲೀಗಲ್ ಕೇಸ್ ಬಿಟ್ವೀನ್ ಕಾಡ್ಲರ್ ವರ್ಸಸ್ ಕೇನ್ ಕ್ರಿಸ್ಮಸ್ ಕಂಪನಿ. ದೆನ್ ಅನದರ್ ಕಂಪನಿ, ದ ಲಿವರ್ ಫುಲ್ ವರ್ಸಸ್ ವಿಗನ್ ಸಪ್ಲೈ ಅಸೋಸಿಯೇಷನ್ ಲಿಮಿಟೆಡ್. ಇವ್ರದ್ದು ಕೇಸಸ್ ಆಗಿದೆ. ಇವ್ರ ಮಧ್ಯೆ ಒಂದು ಕೋರ್ಟಲ್ಲಿ ವರ್ಡಿಕ್ಟ್ ಆಗಿದೆ. ಅಂದರೆ ಮೂರನೇವರಿಗೆ ಏನೇ ನಷ್ಟ ಆದರೆ ಅದು ಕಂಪನಿಯ ಷೇರುದಾರರಿಗೆ ಮಾತ್ರ ಹೊಣೆಗಾರನಾಗಿರ್ತಾನೆ ಲೆಕ್ಕ ಪರಿಶೋಧಕನು, ಮೂರನೇವರಿಗಲ್ಲ ಅಂತೇಳಿ ಕೋರ್ಟಲ್ಲಿ ಪ್ರೂಫ್ ಆಗಿದೆ. ಈ ಪ್ರಕರಣದಲ್ಲಿ ಎರಡು ಪ್ರಕರಣ ಏನು ಹೇಳ್ತಾನೆ, ಲೆಕ್ಕ ಪರಿಶೋಧಕನು ತನ್ನನ್ನು ಅಂದರೆ ಎರಡು ಕೇಸ್ ಲಾ ಏನು ಹೇಳ್ತದೆ ಅಂತ ಹೇಳ್ತೀನಿ.
ಈ ಪ್ರಕರಣದಲ್ಲಿ ಇತ್ಯರ್ಥವಾದಂತೆ ಅಂದರೆ ವರ್ಡಿಕ್ಟ್ ಆದ ನಂತರ ಲೆಕ್ಕ ಪರಿಶೋಧಕನು ತನ್ನ ನೇಮಿಸಿದ ಕಕ್ಷಿದಾರನ ಹೊರತಾಗಿ ಇತರರ ಯಾವುದೇ ವ್ಯಕ್ತಿಗೆ ಹೊಣೆಗಾರನಾಗುವುದಿಲ್ಲ. ಇದು ಫ್ಯಾಕ್ಟ್ ಆಫ್ ದ ಕೇಸ್. ಅಂದ ಮೇಲೆ ತಪಾಸಣೆ ಮಾಡಿದ ಪತ್ರಗಳ ಮೇಲಿಂದ ಯಾರಿಗಾದರೂ ನಷ್ಟವಾದಲ್ಲಿ, ಅನ್ಯಾಯವಾದಲ್ಲಿ ಅದಕ್ಕೆ ಲೆಕ್ಕ ಪರಿಶೋಧನೆ ಹೊಣೆಗಾರನಾಗುವುದಿಲ್ಲ. ಆಸ್ ಪರ್ ದ ಕೇಸ್ ಲಾಸ್, ದ ಕಂಪನಿ ಅಂಡ್ ಆಡಿಟರ್ ಇಸ್ ನಾಟ್ ಲಯಬಲ್ ಫಾರ್ ದ ಥರ್ಡ್ ಪಾರ್ಟೀಸ್ ಅಕಾರ್ಡಿಂಗ್ ಟು ದ ಕೇಸ್ ಲಾಸ್. ಇದು ಕೇಸ್ ಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದಾಯಿತು. ಓಕೆ, ಇನ್ನು ಮುಂದಿನ ಟಾಪಿಕ್ಕು ಕಂಪನಿಯ ಷೇರು ಬಂಡವಾಳ ಇದೆ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಏನಾದರೂ ಅರ್ಥ ಆಗ್ತಿದ್ರೆ ನನಗೆ ಕರೆ ಮಾಡಿ ಮತ್ತು ನನಗೆ ಸಂದೇಶವನ್ನು ಕೂಡ ಕಳಿಸ್ಬೋದು, ಮೆಸೇಜನ್ನು ಹಾಕ್ಬೋದು. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್ ಆರ್ ಎನಿವೇರ್ ಆರ್ 24x7 ಅಂತಲ್ಲ, ಬಟ್ ಸಮಯವನ್ನು ನೋಡಿಕೊಂಡು ಕಾಲ್ ಮಾಡಿ ಕೇಳಿ, ನಾನು ಯಾವಾಗಲೂ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಪ್ರೋಗ್ರೆಸಿವ್ ಟೈಮ್. ಗುಡ್ ಲಕ್.